ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಪರಶ್ವಧ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತಪ್ರೇಮ್ಣಾ ಇವ ಆಸ್ತೆ ನಿತ್ಯಂ ಹರಿಸ್ವಸ. ಭಾರತ್ಯೈ ನಮಃ. ಶ್ರೀ ವಾದಿರಾಜತೀರ್ಥ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ನೈಮಿಷೇ ಅನಿಮಿಷ ಕ್ಷೇತ್ರೇ ಮುನಯಃ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಸಮಂ ಆಸತ. ನೈಮಿಷಾರಣ್ಯದ ಬಗ್ಗೆ ನಿನ್ನೆಯೂ ನೋಡಿದ್ದೆವು. ಆ ಋಷಿಗಳಿಗಾದರೂ ಬ್ರಹ್ಮದೇವರು ಮಾತಾಡಲಿಕ್ಕೆ ಸಿಗುತ್ತಿದ್ದರು. ಆದ್ದರಿಂದ ಬ್ರಹ್ಮದೇವರಿದ್ದಲ್ಲಿಗೆ ನೇರ ಹೋಗುತ್ತಿದ್ದರು. ಹಿಂದಿನ ಕಾಲದಲ್ಲಿ ಹಾಗೆ ವ್ಯವಸ್ಥೆ ಇತ್ತು, ಅನುಕೂಲ ಇತ್ತು. ಭೂಮಿಯಲ್ಲಿದ್ದವರು ಮೇಲೆ ಹೋಗ್ತಿದ್ದರು. ಮೇಲೆ ಹೋಗೋದು ಈಗಲೂ ಉಂಟು, ಖಾತ್ರಿ ಇಲ್ಲ ಅಷ್ಟೇ, ಮೇಲೇ ಹೋಗ್ತಾರೋ ಅಂತ ಖಾತ್ರಿ ಇಲ್ಲ. ಭೂಮಿಯಲ್ಲಿದ್ದಂಥವರು ನೇರವಾಗಿ ಸಶರೀರವಾಗಿ ಮೇಲೆ ಹೋಗ್ತಿದ್ದರು, ಮೇಲಿನವರು ಕೆಳಗೆ ಬರ್ತಿದ್ದರು. ಅದೇ ರೀತಿಯಲ್ಲಿ ಋಷಿಗಳು ಬ್ರಹ್ಮದೇವರ ಬಳಿಗೆ ಹೋಗಿ ಕೇಳಿದ್ರು ಅಂತ ಗೊತ್ತು ತಾನೆ. ಅದಕ್ಕೆ ಬ್ರಹ್ಮದೇವರು ಚಕ್ರವನ್ನು ಕೊಟ್ಟು ಕಳಿಸಿದ್ರು ಅಂತಲೂ ಗೊತ್ತು. ಆ ಚಕ್ರಕ್ಕೆ ಅರಗಳು ಎಷ್ಟು ಅಂತ, ಅರ ಅಂದರೆ ನೋಡಿದ್ದೇವಲ್ಲ, ಮಧ್ಯ ಕೋಲಿರುತ್ತಲ್ಲ, ಅದು ಎಷ್ಟು ಅಂತ. ಬ್ರಹ್ಮದೇವರದ್ದು ಸ್ವಂತ ಚಕ್ರ ಅಲ್ಲ, ದೇವರು ಕೊಟ್ಟಿರುವ ಚಕ್ರ. ಒಂದು ಅಂಶದಲ್ಲಿ ದೇವರು ಬ್ರಹ್ಮದೇವರಿಗೂ ಕೊಟ್ಟಿದ್ದಾನಂತೆ ಚಕ್ರವನ್ನು. ಆ ಚಕ್ರಕ್ಕೆ ಅರಗಳು, ಆ ಕೋಲುಗಳು ಎಷ್ಟು, ಹೊರಗಿನ ಚಕ್ರ, ಹೊರಗಿನ ವರ್ತುಲಕ್ಕೂ ಮಧ್ಯದ ಬಿಂದುವಿಗೂ ಮಧ್ಯದಲ್ಲಿ ಜೋಡಿಸತಕ್ಕಂತಹ ಕೋಲುಗಳುಂಟಲ್ಲ, ಭಗವಂತನ ಕೈಯಲ್ಲಿದ್ದಂತಹ ಚಕ್ರದ ಕೋಲುಗಳು 1000 ಅಂತಾರೆ, ಒಂದೆರಡಲ್ಲ. ನಮ್ಮ ಎತ್ತಿನ ಗಾಡಿಗೆ ಎಷ್ಟು ಯಾರಿಗೆ ಗೊತ್ತು, ಮಾಡಿದವನಿಗೆ ಗೊತ್ತಿರುವುದಿಲ್ಲ, ಮತ್ತು ಯಜಮಾನನಿಗೆ ಇಲ್ಲಿ ಗೊತ್ತಿರುತ್ತೆ. ಅಲ್ಲಿ ಹಾಗಲ್ಲ, ಲೆಕ್ಕವನ್ನೇ ಹೇಳ್ತಾರೆ ಶಾಸ್ತ್ರಕಾರರು, 1000 ಅರಗಳು ಅಂತ. ಶಂಖ ಉಂಟು ಭಗವಂತನ ಕೈಯಲ್ಲಿ. ಆ ಶಂಕರದ ಒಳಗೆ ಸುಳಿಗಳು ಇರಬೇಕು, ಇದ್ದರೆ ತುಂಬ ಶ್ರೇಷ್ಠವಾದ ಶಂಖ ಅಂತ ಅರ್ಥ. ನಾವು ಸುಳಿ ಇರಲಿಕ್ಕೆ ಬಿಡೋಲ್ಲ, ಅದನ್ನು ಆಚಾರ್ಯ ಹತ್ರ ಹೇಳಿ ಅದನ್ನು ಪೂರ್ತಿ ಕೊರೆದುತ್ತೇವೆ. ಯಾಕೆ, ನಮಗೆ ತೊಳಿಲಿಕ್ಕೆ ಅನುಕೂಲ ಆಗಬೇಕು. ಅದಕ್ಕೋಸ್ಕರ ಅಭಿಷೇಕ ಯಾವ ರೀತಿ ಬೇಕಾದರೂ ಮಾಡೋಣ, ಮಾಡಿ ಆದರೆ ತುಪ್ಪ ಗಿಪ್ಪ ಎಲ್ಲ ಸೇರಿದರೆ ತೊಳಿಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಆ ಶಂಖವನ್ನು ಡೊಳ್ಳು ಹೊಟ್ಟೆಯಂತೆ ಮಾಡಿ ಇಟ್ಟಿರ್ತೇವೆ. ನಿಜವಾಗಿ ಆ ಭಗವಂತನ ಕೈಯಲ್ಲಿರತಕ್ಕಂತಹ ಶಂಖದಲ್ಲಿ ಒಳಗಿಂದ ಸುಳಿಗಳು 100 ಸುಳಿಗಳು ಉಂಟಂತೆ ಆ ಚಕ್ರದಲ್ಲಿ. ಆ ಶಂಖದಲ್ಲಿ, ಕಮಲದಲ್ಲಿ 1000 ದಳಗಳು ಉಂಟಂತೆ. ಹೀಗೆ ಭಗವಂತನ ಕೈಯಲ್ಲಿದ್ದಂಥ ಆಯುಧಗಳ ಚಿತ್ರಣವನ್ನು ಕೊಡ್ತಾರೆ. ಸದ್ಯಕ್ಕೆ ಈಗ ನಮಗೆ ಬೇಕಾದದ್ದು ಚಕ್ರ 1000 ಅರಗಳಿಂದ ಕೂಡಿದ, ಸಹಸ್ರ ಅರಗಳಿಂದ ಕೂಡಿದ ಅದೊಂದು ಚಕ್ರ. ಸರಿ, ಅವರಿಗೆ ಹಾಗಾಯಿತು, ಚಕ್ರ ಬಂತು, ತಪಸ್ಸಿಗೊಂದು ಯೋಗ್ಯ ಜಾಗವನ್ನು ಆರಿಸಿಕೊಂಡ್ರು, ನೈಮಿಷಾರಣ್ಯ ಅಂತ ಎಲ್ಲ ಮಾಡಿಕೊಂಡ್ರು. ಈಗ ನಮಗೂ ಬೇಕಲ್ಲ,
ನಮಗೂ ಕೂಡ ಅಧ್ಯಯನ ಮಾಡಲಿಕ್ಕೆ ಒಂದು ಒಳ್ಳೆಯ ಜಾಗ ಅಂತ ಬೇಕಲ್ಲ. ಯಾವುದೇ ತೊಂದರೆಗಳು ಇಲ್ಲದಂತಹ ಜಾಗ ಒಂದು ಅಧ್ಯಯನಕ್ಕೆ ಬೇಕಲ್ಲ ನಮಗೂ ಕೂಡ. ನಿಮ್ಮದೇ ಭಾಷೆಯಲ್ಲಿ ಮಾತಾಡೋದಾದರೆ ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ತಾನೇ. ಅಂಥ ಒಂದು ಜಾಗ ನಮಗೂ ಬೇಕಲ್ಲ. ಹೌದು, ಬೇಕು. ಹಾಗಾದರೆ ನಾವು ಯಾರ ಹತ್ರ ಕೇಳೋದು? ಬ್ರಹ್ಮದೇವರ ಹತ್ರ ಕೇಳೋಣ ಅಂತಂದರೆ ಅವ ಇಲ್ಲಿಗೆ ಬರೋಲ್ಲ, ನಾವು ಅಲ್ಲಿಗೆ ಹೋಗೋಲ್ಲ. ಆದ್ದರಿಂದ ಮತ್ತೆ ಕೇಳೋದು ಹೇಗೆ? ಅದಕ್ಕಂದ್ರು ಇದೇ ಬ್ರಹ್ಮದೇವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು ಗೊತ್ತಾ? ಮಧ್ವಾಚಾರ್ಯರಾಗಿದ್ದರು. ಈಗ ಏನು ಮಧ್ವಾಚಾರ್ಯರಿದ್ದಾರೆ, ಅವರ ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರಾಗುತ್ತಾರೆ. ಇದು ಅವರಿಗೆಲ್ಲ ಕಟ್ಟಿಟ್ಟದ್ದು. ನಮಗೇನು ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಅವರಿಗೆಲ್ಲ ಹೀಗೆಯೇ ಆಗಬೇಕು ಅಂತ ಶಾಸ್ತ್ರದ ನಿಯಮ. ಆದ್ದರಿಂದ ಈಗ ಏನು ಮಧ್ವಾಚಾರ್ಯರಿದ್ದಾರೆ ಅವರು ಮುಂದಿನ ಜನ್ಮದಲ್ಲಿ ಏನಾಗುತ್ತಾರೆ? ಬ್ರಹ್ಮದೇವರಾಗುತ್ತಾರೆ. ಹಾಗಾದರೆ ನಾವು ಯಾರ ಹತ್ರ ಕೇಳಬೇಕು ಅಂತಂದರೆ ಮಧ್ವಾಚಾರ್ಯ ಹತ್ರ ಕೇಳಿ. ನನಗೊಂದು ಅಧ್ಯಯನಕ್ಕೆ ಯೋಗ್ಯವಾದ ಜಾಗವನ್ನು ಒದಗಿಸಿ ಕೊಡಿ ಅಂತ ಹೇಳಿಕೊಂಡು, ಹೇಗೆ ಋಷಿಗಳು ಬ್ರಹ್ಮನ ಹತ್ರ ಕೇಳಿದಾಗ ಬ್ರಹ್ಮ ಚಕ್ರ ಕೊಟ್ಟ, ಆ ಚಕ್ರ ಎಲ್ಲಿ ಬಿತ್ತೋ ಅದು ನೈಮಿಷಾರಣ್ಯ ಅಂತ ಮಾಡಿಕೊಂಡು ಚೆನ್ನಾಗಿ ಅಧ್ಯಯನ ಮಾಡಿದ್ರೋ, ಅದೇ ರೀತಿಯಲ್ಲಿ ನಮಗೂ ಕೂಡ ಅಧ್ಯಯನಕ್ಕೊಂದು ಜಾಗ ಬೇಕು. ನಮಗೂ ಕೂಡ ದೇವರ ಧ್ಯಾನಕ್ಕೆ ಅಂತ ಕೂತ್ಕೊಳ್ಳಿಕ್ಕೆ ಅಂತಹ ಒಂದು ಜಾಗ ಬೇಕು. ಯಾವ ಜಾಗದಲ್ಲಿ ಕೂತ್ರೆ ನಮ್ಮ ಮನಸ್ಸು ವ್ಯಗ್ರ ಆಗುವುದಿಲ್ಲೋ ಅಂತಹ ಒಂದು ಜಾಗ ನಮಗೂ ಬೇಕು. ಯಾರ ಹತ್ರ ಕೇಳೋದು? ಮಧ್ವಾಚಾರ್ಯ ಹತ್ರ ಕೇಳೋದು. ಅಲ್ಲ, ಮಧ್ವಾಚಾರ್ಯರು ಇಲ್ಲಲ್ಲ, ಅದೃಶ್ಯರಾಗಿ ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ. ಅದೃಶ್ಯರಾಗಿ ಹೋಗಿದ್ದರೂ ಕೂಡ ಮಧ್ವಾಚಾರ್ಯರು ಪುಸ್ತಕದ ರೂಪದಲ್ಲಿ ಇನ್ನೂ ನಿಮ್ಮ ಜೊತೆಗೆ ಇದ್ದಾರೆ. ಆಚಾರ್ಯ ಮಧ್ವರು ಬರೆದಂಥ ಪುಸ್ತಕಗಳಿಗೆ ಅಷ್ಟಕ್ಕೂ ಒಟ್ಟಿಗೆ ಹೆಸರೇನು ಗೊತ್ತಾ? ಸರ್ವಮೂಲ ಅಂತ ಹೆಸರು. ಸರ್ವ ಅಂದರೆ ಯಾರು? ಸರ್ವ ಅಂತೇಳಿ ಭಗವಂತನಿಗೆ ಹೆಸರು. ನಿತ್ಯ ಸಹಸ್ರನಾಮ ಪಾರಾಯಣ ಮಾಡ್ತೇವಲ್ಲ, ಸರ್ವ ಶರ್ವ ಶಿವಸ್ಥಾಣು ಅಂತ ಹೇಳಿಕೊಂಡು ಸರ್ವ ಅಂತ ಹೇಳಿಕೊಂಡು ಭಗವಂತನಿಗೆ ಹೆಸರು. ಆ ಭಗವಂತನನ್ನು ಅರಸ್ತಾ ಹೋಗುವಾಗ ಎಲ್ಲಿಂದ ಅರಸಬೇಕು, ದೇವರನ್ನು ಹುಡುಕ್ಲಿಕ್ಕೆ ಎಲ್ಲಿಂದ ಶುರು ಮಾಡಬೇಕು ಅಂತಂದರೆ ಮಧ್ವರಂದರು ನಾನು ಗ್ರಂಥ ಕೊಡ್ತೇನೆ, ಅಲ್ಲಿಂದ ಶುರು ಮಾಡಿ. ಹಾಗಾದರೆ ಸರ್ವ ಎನ್ನುವ ಹೆಸರು ಉಳ್ಳ ಭಗವಂತನನ್ನು ಹುಡುಕ್ಲಿಕ್ಕೆ ಹೊರಡುವ ಮೂಲ ಯಾವುದು ಅಂತಂದರೆ ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂಥ ಗ್ರಂಥಗಳು, ಆಚಾರ್ಯ ಮಧ್ವರು ಬರೆದಿರತಕ್ಕಂಥ ಶಾಸ್ತ್ರಗಳು. ಆದ್ದರಿಂದ ಸರ್ವ ಮೂಲ, ನಮ್ಮ ಸರ್ವಕ್ಕೂ ಮೂಲ. ಏನೇನೇನೇನು ಸಮಸ್ಯೆಗಳು ಬರ್ತದೋ ನಿಮಗೆ, ಹೊಟ್ಟೆ ನೋವು ಬಂತ, ಇನ್ನೊಬ್ಬನ ಏಳಿಗೆಯನ್ನು ಕಂಡು ಅಲ್ಲ ಸಹಜವಾಗಿ ಹೊಟ್ಟೆ ನೋವು ಅಂತ ಒಂದು ಬರುತ್ತಾ, ತಲೆನೋವು ಅಂತ ಬರುತ್ತಾ, ಅದಕ್ಕೂ ಆಚಾರ್ಯ ಮಧ್ವರ ಗ್ರಂಥದಲ್ಲೇ ಪರಿಹಾರ ಇದೆ ಅಂತಾರೆ. ಆಚಾರ್ಯ ಮಧ್ವರ ಗ್ರಂಥವನ್ನು ಯಾವುದಾದ್ರೂ ಒಂದು ಗ್ರಂಥವನ್ನು ತೆಗೆದು ಸ್ವಲ್ಪ ಆದರೂ ಓದು, ಆವಾಗ ನಿನ್ನ ತಲೆನೋವು, ಹೊಟ್ಟೆ ನೋವು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಕೊಡುತ್ತಾ ಇದೆ. ಆದ್ದರಿಂದ ಆಚಾರ್ಯ ಮಧ್ವರು ತನ್ನ ಗ್ರಂಥಗಳಿಗೆ, ತಾನು ಬರೆದಿರತಕ್ಕಂಥ ಪುಸ್ತಕಗಳಿಗೆ ಸರ್ವಮೂಲ ಅಂತ ಹೆಸರು ಕೊಟ್ಟರು. ಅಂತಹ ಆಚಾರ್ಯರ ಕೈಯಲ್ಲಿ ಚಕ್ರ ಇದೆ. ನಮ್ಮಲ್ಲಿಯೂ ಚಕ್ರ ಇದೆ. ನಾವು ಹೀಗೆ ಬೆರಳನ್ನು ನೋಡಿಕೊಳ್ತೇವೆ. ಒಮ್ಮೊಮ್ಮೆ ಬೆರಳನ್ನು ನೋಡಿಕೊಂಡಾಗ ಅದರಲ್ಲಿ ಗೆರೆಗಳು, ಕೆಲವು ಚಕ್ರದಂತೆ ಗೆರೆಗಳಿರ್ತವೆ, ಕೆಲವು ಶಂಖದಂತೆ ಗೆರೆಗಳಿರ್ತವೆ. ಯಾವುದು ಜಾಸ್ತಿ ಇದ್ದರೆ ಏನು ಅದು ಯಾರಿಗೆ ಗೊತ್ತು? ಅದು ಅವರವರಿಗೆ ಗೊತ್ತು. ಅವರವರ ಕೈಯಲ್ಲಿ ಯಾವುದು ಜಾಸ್ತಿ ಉಂಟು ಅದಕ್ಕೆ ಅನುಕೂಲವಾಗಿ ಮಾಡಿಕೊಂಡು ಹೋಗ್ತೇವೆ ನಾವು. ಚಕ್ರ ಜಾಸ್ತಿ ಇತ್ತಂದ್ರೆ ಸಂಚಾರ ಜಾಸ್ತಿ ಅಂತ ಹೇಳಿಬಿಡ್ತಾರೆ, ಶಂಖ ಜಾಸ್ತಿ ಅಂದ್ಬಿಟ್ರೆ ಊದುವುದು ಜಾಸ್ತಿ ಅಂತಂತಾರೆ. ಅದಕ್ಕೆ ಇನ್ನೊಬ್ಬರು ಕಿವಿ ಊದುವುದೋ ಏನೋ ಅಂತ ಒಟ್ಟಿಗೆ ಜಾಸ್ತಿ ಅಂತಂತಾರೆ. ಹೀಗೆ ಚಕ್ರ ಶಂಖಗಳು ನಮ್ಮ ಅಂದರೆ ಆಚಾರ್ಯ ಮಧ್ವರ ಕೈಯಲ್ಲಿ ಚಕ್ರ ಶಂಖ ಎರಡೂ ಉಂಟಂತೆ. ಯಾವುದು ಗೊತ್ತಾ? ಈ ದಿವಸ ನಾವು ಪ್ರಥಮನ ಏಕಾದಶಿ ದಿವಸ ಮುದ್ರಾಧಾರಣ ಅಂತ ಮಾಡಿಕೊಳ್ತೇವ. ಯಾರು ಕೊಟ್ಟದ್ದು ಆ ಮುದ್ರೆಗಳು, ಆ ಚಕ್ರ ಮತ್ತು ಶಂಖ ಮುದ್ರೆಗಳನ್ನು ಕೊಟ್ಟವರು ಯಾರು? ಆಚಾರ್ಯ ಮಧ್ವರು ತನ್ನ 8 ಶಿಷ್ಯರಿಗೆ. ಮಧ್ವರಿಗೆ 8 ಜನ ಶಿಷ್ಯರ, 8 ಮಠಗಳು ತಾನೆ, ಹೌದಲ್ವಾ? ಉಡುಪಿಯಲ್ಲಿ 8 ಮಠಗಳು. ಕೆಲವರು ಕೇಳುವುದುಂಟು, ಸ್ವಾಮಿ ಅಷ್ಟಮಠಗಳು ಎಷ್ಟು? ಹಾಗೆ ಕೇಳುವವರು ಇದ್ದಾರೆ. ಅದು ಹೇಗೆ ಅಂತಂದರೆ, ನಾರಾಯಣ ಅಷ್ಟಾಕ್ಷರದಲ್ಲಿ ಎಷ್ಟು ಅಕ್ಷರ ಉಂಟು ಅಂತ ಕೇಳಿದಂತೆ ಅಷ್ಟಮಠಗಳು ಎಷ್ಟು ಅಂತ ಕೇಳುವವರು ಕೆಲವರಿದ್ದಾರೆ. ಹಾಗಾದರೆ 8 ಸನ್ಯಾಸಿಗಳು ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರು. ಆ ಶಿಷ್ಯರಿಗೆ ಆಚಾರ್ಯ ಮಧ್ವರು ಏನು ಕೊಟ್ಟರು? ಸುದರ್ಶನ ದ್ವಯಂ ಗ್ರಾಹಯತಿ ಅಂತ ಮಧ್ವ ವಿಜಯದಲ್ಲಿ ಉಲ್ಲೇಖ ಇದೆ. ಮಧ್ವವಿಜಯ ಅಂದರೆ ಗೊತ್ತು ತಾನೆ, ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ಬರೆದಿರತಕ್ಕಂಥ ಗ್ರಂಥಕ್ಕೇನೆ ಮಧ್ವವಿಜಯ ಅಂತ ಹೆಸರು. ಯಾರ ಕಾಲದಲ್ಲಿ ಬರೆದದ್ದು? ಮಧ್ವರ ಕಾಲದಲ್ಲೇ ಬರೆದದ್ದು. ನಾರಾಯಣ ಪಂಡಿತಾಚಾರ್ಯರು ಅಂತ ಅವರದನ್ನು ಬರೆದ್ರು. ಮಧ್ವರ ಮುಂದೆ ಕೊಂಡೋಗಿಟ್ಟರು, ನಿಮ್ಮ ಜೀವನ ಚರಿತ್ರೆ ಬರೆದಿದ್ದೇನೆ, ಸರಿ ಉಂಟೋ ನೋಡಿ ಅಂತ ಹೇಳಿಕೊಂಡು. ಮಧ್ವರು ಸರಿ ತಪ್ಪು ಎಲ್ಲ ಸರಿ ಮಾಡಿ ಆಮೇಲೆ ಸಮಾಜಕ್ಕೆ ಕೊಟ್ಟದ್ದು. ಅಲ್ಲಿಂದ ಶುರುವಾದದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಾನು ಕುರ್ಚಿಯಿಂದ ಇಳಿದ ಮೇಲೆ ಏನು ಆತ್ಮಚರಿತ್ರೆ ಅಂತ ಬರೀಲಿ, ಅಷ್ಟು ತನಕ ತೆಪ್ಪಗಿರ್ತಾರೆ.
ಆಮೇಲೆ ಎಲ್ಲ ಇವರು ನನಗೆ ಇಷ್ಟು ತೊಂದರೆ ಮಾಡಿದರು, ಇವರು ಇಷ್ಟು ತೊಂದರೆ ಮಾಡಿ, ಆ ತೊಂದರೆ ಮೊದಲೇ ಮಾಡಿದ್ರು ಹೇಳಿಬಿಟ್ರೆ ಆ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಬರಬಾರ್ದಿತ್ತ, ಇಲ್ಲ ಯಾಕೆ ಅವ್ನು ಉಡಬೇಕಾಗಿದೆ, ಅದರಿಂದ ಬೇರೆ ಅಲ್ಲಿಂದ ಬಿಟ್ಟು ಎಲ್ಲ ಸಾಯ್ತಾನೆ ಅಂತಂದಾಗ ಒಂದು ಪುಸ್ತಕ ಬರೀಲಿಕ್ಕೆ ಶುರು ಮಾಡಿದ. ಇದು ಇದಕ್ಕೆ ಮೊದಲು ನಾಂದಿ ಹಾಕಿದ್ದು ಆಚಾರ್ಯ. ಅಲ್ಲಿಂದ ಮತ್ತೆ ಇದು ಮಧ್ವವಿಜಯ ಅನಂತರದಲ್ಲಿ ಬಂದದ್ದು ಶಂಕರ ವಿಜಯ ಅಂತ ಹೇಳಿಕೊಂಡು. ಶಂಕರಾಚಾರ್ಯರ ಕಾಲದಲ್ಲಿ ಬಂದಂತಹ ಗ್ರಂಥ ಅಲ್ಲ, ಇದನ್ನು ನೋಡಿ ನಂತರದಲ್ಲಿ ಅವರು ಕೂಡ ಬರೆದರು. ಬರೆಸಲ್ಪಡತಕ್ಕಂಥ ವ್ಯಕ್ತಿ ಯಾವಾಗಲಿದ್ದದ್ದು ಬರೆದಂಥ ಪುಸ್ತಕ. ಆದರೆ ಮಧ್ವ ವಿಜಯ ಎನ್ನುವುದು ಹಾಗಲ್ಲ. ಆ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವರ ಜೊತೆಗೇ ಇದ್ದರು. ಮಧ್ವರು ಒಂದು ದಿವಸ ತನ್ನ 8 ಶಿಷ್ಯರನ್ನು ಕರೆದರು. 8 ಶಿಷ್ಯರನ್ನು ಕರೆದು ಅವರಲ್ಲಿ ಏನು ಕೊಟ್ಟರು ಅಂತಂದುಬಿಟ್ರೆ ಸುದರ್ಶನ ದ್ವಯ, 2 ಮಹಾದರೇಣ ಸಹ ಮಹಾದರೇಣ ಸಹ ಸುದರ್ಶನ ದ್ವಯಂ ಕೊಟ್ಟರು. ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಮುದ್ರಾಧಾರಣ ಮಾಡಿಕೋ ಅಂತೇಳಿ. ಇದು ನಮ್ಮದೇ ಅಲ್ಲ, ವೇದ ಮಂತ್ರ ಹೇಳುವುದು ಮುದ್ರಾಧಾರಣೆಯನ್ನು. ಅತಪ್ತ ತನುಹು ನ ತದಾಮ ಅಶ್ನುತೆ ಅಂತ ವೇದದ ಮಂತ್ರ. ಯಾರು ತನ್ನ ಮೈಯನ್ನು ಅಂದರೆ ಬೆಂಕಿಗೆ ಹರಬೇಕು ಅಂತ ಅರ್ಥ ಅಲ್ಲ, ಅಥವಾ ಸೀಮೆಎಣ್ಣೆ ಸುರಿದು ಬೆಂಕಿ ಕೊಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಮತ್ತು ಯಾರು ತನ್ನ ಮೈಯನ್ನು ಈ ಚಕ್ರ ಮತ್ತು ಶಂಖದಿಂದ ಸುಟ್ಟುಕೊಳ್ಳುವುದಿಲ್ಲವೋ, ಅತಪ್ತ ತನುಹು, ತನ್ನ ದೇಹವನ್ನು ಯಾರು ತಪ್ತವನ್ನಾಗಿ ಮಾಡಿಕೊಳ್ಳುವುದಿಲ್ಲವೋ ಅಂಥವನು ಭಗವಂತನ ಮನೆಗೆ ಹೋಗೋಲ್ಲ ಅಂತ ಶಾಸ್ತ್ರ ವೇದ ಹೇಳಿರತಕ್ಕಂಥ ಮಾತು. ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ, ಶಂಖವನ್ನು ಕೊಟ್ಟಿದ್ದಾರೆ, ಚಕ್ರವನ್ನು ಆದ್ದರಿಂದಲೇ ಮುದ್ರಾಧಾರಣಕ್ಕೆ ಅಂತಂದಾಗ ನಾವು ಎಲ್ಲಿಗೆ ಹೋಗ್ತೇವೆ, ಸ್ವಾಮಿಗಳು ಎಲ್ಲಿದ್ದಾರೆ ಅಂತ ಅಲ್ಲಿಗೆ ಹೊಡ್ತೇವೆ. ಯಾಕೆ? ಮಧ್ವರು ಕೊಟ್ಟಿರತಕ್ಕಂಥ ಮುದ್ರೆ, ಒಂದು ಮಂತ್ರಾಕ್ಷತೆ, ಇನ್ನೊಂದು ಮುದ್ರೆ, ಇದು ಎರಡನ್ನೂ ಕೂಡ ಆಚಾರ್ಯ ಮಧ್ವರೇ ಕೊಟ್ಟದ್ದನ್ನು ನಾರಾಯಣ ಪಂಡಿತಾಚಾರ್ಯರು ದಾಖಲೆ ಮಾಡಿದ್ದಾರೆ. ಹಾಗಾದರೆ ಆಚಾರ್ಯ ಮಧ್ವರ ಕೈಯಲ್ಲಿ ಚಕ್ರ ಉಂಟಾ? ನಾವು ಆಚಾರ್ಯ ಮಧ್ವರ ಸರ್ವಮೂಲ ಎನ್ನತಕ್ಕಂಥ ಗ್ರಂಥವನ್ನು, ಅವರ ಪುಸ್ತಕವನ್ನು ಮನೆಯಲ್ಲಿ ಇಟ್ಟುಕೊಂಡಿರ್ತೇವ ನಾವು. ನಮಗೆ ಓದಲಿಕ್ಕೆ ಬರುವುದಿಲ್ಲ, ಬೇಡ, ಈ ಜನ್ಮದಲ್ಲಿ ಓದಲಿಕ್ಕೆ ಆಗುವುದಿಲ್ಲ, ಬೇಡ. ಮನೆಯಲ್ಲಿ ಇಟ್ಟು ಆ ಪುಸ್ತಕವನ್ನು ಪ್ರತಿ ದಿವಸ ಪೂಜೆ ಮಾಡಿಕೊಂಡು ಬರೋಣ. ಪೂಜೆ ಮಾಡಿಕೊಂಡು ಆ ಪುಸ್ತಕದಲ್ಲಿ ಇರತಕ್ಕಂಥ ಆಚಾರ್ಯ ಮಧ್ವರತ್ರ ಕೇಳೋಣ. ಮಧ್ವರು ಅಂದರೆ ಯಾರು? ರೂಪಂ ಅನ್ಯದಿವ ಧನ್ಯಂ ಆತ್ಮನಃ ಅಂತೇಳಿ. ಮಧ್ವರ ಗ್ರಂಥಗಳು ಬೇರೆ ಅಲ್ಲ, ಮಧ್ವರು ಬೇರೆ ಅಲ್ಲ. ಆದ್ದರಿಂದ ಆ ಪುಸ್ತಕಗಳನ್ನು ಮನೆಯಲ್ಲಿಟ್ಟು ನಾವು ಪ್ರತಿ ದಿವಸ ಒಂದು ಆರತಿ ಮಾಡ್ತಾ ಆ ಪುಸ್ತಕದಲ್ಲಿ ಇರತಕ್ಕಂಥ ಮಧ್ವರ ಹತ್ರ ಪ್ರಾರ್ಥನೆ ಮಾಡೋಣ. ನನಗೂ ಒಂದು ಸುದರ್ಶನ ಕೊಡಿ, ನನಗೂ ಕೂಡ ದೇವರ ಧ್ಯಾನಕ್ಕೆ ಅಂತ ನಾನು ಕೂತಾಗ ನನ್ನ ಮನಸ್ಸು ವ್ಯಗ್ರ ಆಗಬಾರದು, ಓದಲಿಕ್ಕೆ ಅಂತ ಕೂತಾಗ ಮನಸ್ಸು ವ್ಯಗ್ರ ಆಗಬಾರದು, ಅದಕ್ಕೋಸ್ಕರ ನನಗೂ ಒಂದು ಅಂತಹ ಜಾಗ ಒದಗಿಸಿಕೊಡಿ ಅಂತ ಹೇಳಿಕೊಂಡು ಪ್ರತಿ ದಿವಸ ನಾವು ಆಚಾರ್ಯ ಮಧ್ವರಲ್ಲಿ ಕೇಳಿಬಿಟ್ರೆ ವರ್ಷಕ್ಕೆ ಒಮ್ಮೆ ಆದರೂ ನಮಗೆ ಸುದರ್ಶನದ ಭಾಗ್ಯ ಒದಗಿಸಿಕೊಡುತ್ತೆ. ಇಲ್ಲದ್ರೆ ಏನಾಗುತ್ತೆ, ಆ ಸಮಯದಲ್ಲೇ ಆಮೇಲೆ ಸೂತಿಗ ನನಗೆ. ಆದರೆ ಕೃಷ್ಣ ಮಠದಲ್ಲಿ ಎಷ್ಟು ನಿಯಮ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಈಗ ಅದು ನಿಂತು ಹೋಗಿದೆ. ಮೊದಲು ಹೇಗಿತ್ತು ಅಂತಂದುಬಿಟ್ರೆ, ಪ್ರಥಮನ ಏಕಾದಶಿ ದಿವಸ ಮುದ್ರಾಧಾರಣೆ ಕ್ರಮ ಪ್ರಕಾರ. ಆ ದಿವಸ ಬರಲಿಕ್ಕೆ ಕೆಲವರಿಗೆ ಮೈಲಿಗೆ ಇರುತ್ತೆ, ಜಾತಾ ಶೌಚನೋ ಮೃತ ಶೌಚನೋ ಆಮೇಯೋ ಸೂತಿಗವೋ ಏನಾದರೂ ಇರುತ್ತೆ. ಅದು ಇರುವಾಗ ಮುದ್ರಾಧಾರಣೆ ಮಾಡಿಕೊಳ್ಳಬಾರದು. ಅದಕ್ಕೋಸ್ಕರನೇ ಆಷಾಢ ಬಹುಳ ಏಕಾದಶಿ, ಪುನಃ ಇದು ಆಷಾಢ ಶುದ್ಧ ಏಕಾದಶಿ ಮುದ್ರಾಧಾರಣೆಯ ದಿವಸ, ಅಂದರೆ ಆಷಾಢ ಶುಕ್ಲ ಪಕ್ಷದ ಏಕಾದಶಿ ಮುದ್ರಾಧಾರಣೆ ದಿವಸ, ಶಯನಿ ಏಕಾದಶಿ ಮುದ್ರಾಧಾರಣೆಯ ದಿವಸ. ಆ ದಿವಸ ಯಾರಿಗೆ ಆಗುವುದಿಲ್ಲವೋ ಅಂಥವರಿಗೋಸ್ಕರನೇ ಆಷಾಢ ಮಾಸದ ಬಹುಳ, ಅಂದರೆ ಕೃಷ್ಣ ಪಕ್ಷದಲ್ಲಿ ಚಂದ್ರ ಚಿಕ್ಕದಾಗಿರತಕ್ಕಂಥ ಪಕ್ಷದಲ್ಲಿ ಏಕಾದಶಿ ದಿವಸ ಪುನಃ ಮುದ್ರಾಧಾರಣೆ ವ್ಯವಸ್ಥೆ ಒಂದು ಕಾಲದಲ್ಲಿ ಬಹಳ ಹಿಂದೆ ಇತ್ತು. ಆದ್ದರಿಂದ ನಾವು ಈ ರೀತಿಯಲ್ಲಿ ಇದು ವರ್ಷಕ್ಕೊಮ್ಮೆ ನಾವು ವರ್ಷಕ್ಕೊಮ್ಮೆ ಮಾಡಿಕೊಂಡರೆ ಸಾಕು. ಆದಿತ್ಯವಾರ ಹೋಗಿ ಅವರ ಎದುರಿಗೆ ನಿಂತುಕೊಂಡು ನಾನು ಇಂತೆಂತೆಂತೆಂಥ ತಪ್ಪು ಮಾಡಿದೆ ಅಂತ ಅವನ ಎದುರಿಗೆ ಹೇಳುವುದು. ಎಲ್ಲ ಅವನೇ ತಪ್ಪು ಮಾಡುವವ, ಎಲ್ಲ ಕ್ಷಮಿಸಿದ್ದೇನೆ ಅಂತವ ಹೇಳುವುದು. ಇದು ಯಾವಾಗ? ವಾರಕ್ಕೆ ಒಮ್ಮೆ, ಪ್ರತಿ ಆದಿತ್ಯವಾರ. ನಾವೇನಷ್ಟು ತಪ್ಪು ಮಾಡಿದವರಲ್ಲ, ನಮಗೆ ವರ್ಷಕ್ಕೊಮ್ಮೆ ಸಾಕು. ವರ್ಷಕ್ಕೊಮ್ಮೆ ಇಂತಹ ಮುದ್ರಾಧಾರ ನಾವು ಮಾಡಿಕೊಂಡೆವು ಅಂತಂದರೆ ಅದಕ್ಕೆ ಅದು ಮರಿಬಾರ್ದು ಎನ್ನುವುದಕ್ಕೋಸ್ಕರ ಪ್ರತಿ ದಿವಸ ಗೋಪಿ ತಂದನ ಧಾರಣ ಮಾಡಿದ ಮೇಲೆ ಜೊತೆಯಲ್ಲಿ ಮುದ್ರಾಧಾರಣೆ ಅಂತ. ಯಾವುದಕ್ಕೋಸ್ಕರ ಅಂತಂದರೆ ನನಗೆ
ಎನ್ನ ಒಟ್ಟಿಗೆ ಆ ಚಕ್ರ ಇರಲಿ, ನನಗೆ ಧ್ಯಾನಕ್ಕೆ ಮನಸ್ಸಿಗೆ ತೊಂದರೆ ಆಗದಂತಹ ಒಂದು ಜಾಗವನ್ನು, ಅಲ್ಲ ಇರುವುದು ಮನೆ ಒಂದೇ ಕೋಣೆ ಇರುವುದು, ಅದರಲ್ಲಿ ಪುನಃ ನನಗೆ ಡಿಸ್ಟರ್ಬ್ ಆಗದಿರತಕ್ಕಂಥ ಜಾಗ ಅಂದರೆ ಎಷ್ಟೇ, ನಾನು ಮೊನ್ನೆನೇ ಹೇಳಿದ್ದೇನೆ, ಎಷ್ಟೇ ಜೋರಾಗಿ ಅಪ್ಪ ಅಮ್ಮ ಟಿ ವಿ ಹಾಕ್ಕೊಂಡಿರಲಿ, ಯಾಕೆ ಒಬ್ಬರಿಗೆ ಕಣ್ಣು ಕಾಣಿಸೋಲ್ಲ, ಮತ್ತೊಬ್ಬರಿಗೆ ಕಿವಿ ಕೇಳಿಸೋಲ್ಲ. ಆದ್ದರಿಂದ ಎಷ್ಟು ಜೋರು ಸಾಧ್ಯ ಉಂಟು ಅಷ್ಟು ಜೋರು ಹಾಕ್ಕೊಂಡಿದ್ರೂ ಕೂಡ ಭಗವಂತನ ಕೈಯಲ್ಲಿದ್ದಂಥ ಚಕ್ರವನ್ನು ಪ್ರಾಮಾಣಿಕವಾಗಿ ನಾವು ಚಿಂತನೆ ಮಾಡಿದೆವು ಅಂತಂದರೆ, ಅಂತಹ ನೈಮಿಷಾರಣ್ಯವನ್ನು ನಾವು ಚಿಂತನೆ ಮಾಡಿದೆವು ಅಂತಂದರೆ, ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ, ಪ್ರಾಯಶಃ ನಾವು ಪತ್ರಿಕೆಯಲ್ಲಿ ಅವಾಗ ಓದ್ತಾ ಇರ್ತೇವೆ. ಮೊನ್ನೆ ಫಲಿತಾಂಶ ಬಂತಲ್ಲ 10ನೇ ತರಗತಿದ್ದು, ಆವಾಗ ಪತ್ರಿಕೆಯವರಿಗೆ ಇದೇ ಕೆಲಸ, ಯಾವ್ಯಾವ ಮನೆ ಹಳ್ಳಿ ಮನೆಯಲ್ಲಿ ಹೋಗುವುದು, ಆ ಮಗುವನ್ನು ಕೆದಕುವುದು. ಪಾಪ ಅಷ್ಟೋ ತನಕ ತಂಟೆಗೆ ಬರ್ತಿರಲಿಲ್ಲ ಅವರು. ಇವರಿಗೇನಾಗಬೇಕಂದ್ರೆ ಪತ್ರಿಕೆ ಸೇಲ್ ಆಗಬೇಕಾಗಿದೆ, ಅದಕ್ಕೋಸ್ಕರ ಮನೆ ಹೋಗೋದು, ಯಾವ ಮಗುವಿಗೆ 100ಕ್ಕೆ 125 ಮಾರ್ಕ್ ಬಂದಿದೋ ಆ ಮಗುವನ್ನು ಇಟ್ಟುಕೊಂಡು ಏನು ನಿನ್ನ ಕ್ರಮ ಎಲ್ಲ ಹೇಗೆ ಇಂತೆಲ್ಲ ಒಂದೊಂದೇ ಕೇಳಿಕೊಂಡು ಪತ್ರಿಕೆಯಲ್ಲಿ ಬರೆಯುವುದು. ಈ ಮಗುವಿನ ತಾಯಿ ಸತ್ತೋಗಿದ್ದರೂ ಕೂಡ ಈ ಮಗು ಪರೀಕ್ಷೆಗೆ ಬಂದಿತ್ತು, ಚೆನ್ನಾಗಿ ಬರೆದಿತ್ತು, ಇದನ್ನು ನೋಡಿರತಕ್ಕಂಥ ನಮ್ಮ ಶಿಕ್ಷಣ ಮಂತ್ರಿಗಳು 100ಕ್ಕೆ 500 ಮಾರ್ಕ್ ಕೊಟ್ಟು ಪಾಸ್ ಅಂತ. ಹಾಗಾದರೆ ಅಷ್ಟು ಸಮಸ್ಯೆಗಳು ಇದ್ದರೂ ಕೂಡ ಆ ಮಗುವಿಗೆ ಮಾನಸಿಕವಾಗಿ ತೊಂದರೆ ಆಗಿಲ್ಲಲ್ಲ. ಪ್ರಾಯಶಃ ಆ ಮಗು ಜನ್ಮಾಂತರದಲ್ಲಿ ನೈಮಿಷಾರಣ್ಯದ ಚಿಂತನೆಯಲ್ಲಿ ಇತ್ತೋ ಏನು, ನೈಮಿಷಾರಣ್ಯದ ಸಂಪರ್ಕದಲ್ಲಿ ಇತ್ತೋ ಏನು. ಇದೇ ನಮ್ಮ ಮನಸ್ಸಿನ ದಾರ್ಢ್ಯ ಅಂತಂದರೆ. ಆ ನಿಟ್ಟಿನಲ್ಲಿ ಪ್ರತಿ ದಿವಸ ಆಚಾರ್ಯ ಮಧ್ವರ ಕೈಯಲ್ಲಿರತಕ್ಕಂತಹ ಸುದರ್ಶನ ಚಕ್ರವನ್ನು ನಾವು ಚಿಂತನೆ ಮಾಡೋಣ. ನಮ್ಮ ಮನಸ್ಸಿಗೆ ಬರತಕ್ಕಂಥ ಗೊಂದಲಗಳನ್ನು ಪರಿಹರಿಸಿಕೊಳ್ಳೋಣ. ಆ ನಿಟ್ಟಿನಲ್ಲಿ ಇಂತಹ ನೈಮಿಷಾರಣ್ಯದಲ್ಲಿ ಋಷಿಗಳೆಲ್ಲ ಸೇರಿಕೊಂಡು ನಿರಂತರವಾಗಿ 1000 ವರ್ಷದ ಯಜ್ಞದಲ್ಲಿ ಭಾಗವತ ಪ್ರವಚನವನ್ನು ಕೂಡ ತಾವು ಮಾಡುವುದು ಕೇಳುವುದು ಅಂತ ನಡೆಸ್ಕೊಂಡು ಬಂದರೆ, ಜನ್ಮಾದಿ ಅಸ್ಯ ಯತಃ, ನಿನ್ನೆ ದಿವಸ ಇದನ್ನು ನೋಡಿದ್ದೆವು. ಒಂದು ಕ್ರಮದಲ್ಲಿ ನೋಡಿದ್ದೆವು. ಇನ್ನೊಂದು ಕ್ರಮದಲ್ಲಿ ಅದನ್ನು ನೋಡುವುದು ಅಂತಾದರೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಇದು 8 ಯಾರಿಂದ ಆಗುತ್ತೋ ಸತ್ಯಂ ಪರಂ ಧೀಮಹಿ ಅಂತ ಹೇಳಿ. ಸಹಜವಾಗಿ ನಾವು ಈ ರೀತಿಯಲ್ಲಿ ಇದಕ್ಕೆ ಅರ್ಥ ಮಾಡೋದು. ಇದನ್ನು ಇನ್ನೊಂದು ರೀತಿಯಿಂದ ನೋಡೋಣ. ಏನು ಅಂದುಬಿಟ್ರೆ, ಒದ್ದಾಡ್ತಾ ಇದ್ದೇವಲ್ಲ ಹುಟ್ಟಿ, ಯಾಕಪ್ಪ, ಎಷ್ಟೋ ಸಲ ನಾವೇ ಹೇಳೋದುಂಟು, ಯಾಕಪ್ಪ ನಾನು ಹುಟ್ಟಿದೆ. ಇಂಥ ಪ್ರಸಂಗ ನಮ್ಮ ಜೀವನದಲ್ಲಿ ಆವಾಗ ಬರುತ್ತೆ. ದೇವರೇ ಯಾಕೋ ನನ್ನನ್ನು ಸೃಷ್ಟಿ ಮಾಡಿ. ಅದಕ್ಕೆ ಕಾಣುತ್ತೆ ಕನಕದಾಸರು ಕೇಳಿದ್ದು, ಪುಟ್ಟಿಸಲೇ ಬೇಡ ಕೃಷ್ಣ, ಪುಟ್ಟಿಸಲೇ ಬೇಡ ಕೃಷ್ಣ, ಹುಟ್ಟಿಸಿದಕ್ಕೆ ಪಾಲಿಸೆನ್ನ. ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಏನರ್ಥ ಹಾಗಾದರೆ? ಹುಟ್ಟು ಕೂಡ ಒಂದು ಸಮಸ್ಯೆ, ಹುಟ್ಟಿದ ಮೇಲೆ ನಮ್ಮ ಜೀವನವೂ ಮತ್ತೊಂದು ಸಮಸ್ಯೆ. ಹಾಗಾದರೆ ಇಂತಹ ಸಮಸ್ಯೆಗಳು ಇರುವಾಗ ಯಾಕೋ ನನ್ನನ್ನು ಹುಟ್ಟಿಸಿದ್ದಿಂತ ದೇವರಲ್ಲಿ ನಮ್ಮ ಬಗ್ಗೆ ಕನಕದಾಸರು ಮಾಡುವ ಪ್ರಾರ್ಥನೆ. ಹಾಗಾದರೆ ಏನರ್ಥ ಬಂತು? ಹುಟ್ಟಿಸಿದಕ್ಕೆ ಪಾಲಿಸು ಅಂತಂದರೆ ಏನರ್ಥ? ಹುಟ್ಟಿಸಬೇಡ ಅಂತ ಅದರ ಅರ್ಥ ತಾನೆ. ನಮ್ಮ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ, ನಾವು ಪಕ್ಕದ ಮನೆಯವರನ್ನು ಕರೆಯುವುದಿಲ್ಲ ಕಾರ್ಯಕ್ರಮಕ್ಕೆ, ನೆರೆ ಮನೆಯವರನ್ನು ಕರೆಯುವುದಿಲ್ಲ, ಕರೆಯುವುದು ಇಲ್ಲ, ಅದು ನಮ್ಮ ಸಂಪ್ರದಾಯನೇ. ಯಾಕೆ? ಅವರು ನಮಗೆ ಯಾವಾಗಲೂ ಕಿರಿಕಿರಿ ಮಾಡ್ತಾನೆ ಇರುವವರಾದ, ಅದಕ್ಕೆ ಅವರಿಗೆ ನೆರೆಕರೆ ಅಂತಲೇ ಹೆಸರು. ನೆರೆಯಂತೆ ಕಿರಿಕಿರಿ ಮಾಡ್ತಾ ಆದರೆ ನೆರೆಕರೆ ಅಂತ ಅವರಿಗೆ ಹೆಸರು. ಕಿರಿಕಿರಿ ಮಾಡ್ತಾ ಇರ್ತಾರೆ. ಅವರಿಗೆ ಹೊಟ್ಟೆ ಉರಿಬೇಕು ಅಂತಲೇ ನಾವು ನಮ್ಮ ಮನೆಯಲ್ಲಿ ಗಡದ್ದಾಗಿ ಒಂದು ಕಾರ್ಯಕ್ರಮ ಮಾಡೋದು. ಆ ಕಾರ್ಯಕ್ರಮಕ್ಕೆ ಇವರನ್ನು ಕರೆಯುವುದಿಲ್ಲ, ಯಾರೋ ದೂರದಲ್ಲಿದ್ದವರನ್ನು ಕರೆಯುವುದು. ಪಾಪ ನೆರೆ ಕರೆಯವನಿಗೆ ಬರಬೇಕು ಅಂತ ಮೂಗಿನ ತನಕ ಉಂಟು. ಯಾಕೆ? ಅವನಿಗೆ ಊಟ ಅಂದರೆ ತಿಮ್ಮಂಡಿ, ಅವ ಊಟ ಮಾಡಬೇಕು ಅಂತ ಆಸೆ. ಏನು ಬಂದ ಇಲ್ಲಿ ಏನು ಬಂದು ಅಥವಾ ಎನ್ನ ಕಂಜಿ ತಪ್ಪಿಸೋದಿಡೆ ಭರ್ತನ ಪಂಡತು ಸುವರೆ ಭರ್ತನ ಅಂತ. ನನ್ನ ಕರು ಏನಾದರೂ ತಪ್ಪಿಸಿಕೊಂಡು ಹೋಗಿದ ಅಂತ ನೋಡಲಿಕ್ಕೆ ಬಂದದ್ದು. ಊಟ ಆಗ್ತಾ ಉಂಟ ಮನೆಯಲ್ಲಿ. ಆವಾಗ ಯಜಮಾನ ಅಂದ, ಬತ್ತನೆಕ ಉಂಡುತು ಪೋಲೆ ಅಂತ. ಏನರ್ಥ? ನಣ ಬರಡೆ ಅಂತ ಅರ್ಥ. ಇಷ್ಟೇ ಅರ್ಥ ತಾನೆ. ನಮ್ಮಲ್ಲಿ ಉಂಟಲ್ಲ ಇಂತಹ ಪ್ರಸಂಗಗಳು, ನಮ್ಮಲ್ಲಿ ತುಂಬ ಉಂಟಲ್ಲ. ಬಂದದ್ದಕ್ಕೆ ಊಟ ಮಾಡಿಕೊಂಡು ಹೋಗಿ ಅಂದರೆ ಇನ್ನು ಮುಂದೆ ಬರಬೇಡಿ ಅಂತ ಅದರ ಅರ್ಥ ತಾನೆ. ಅದೇ ರೀತಿಯಲ್ಲಿ ಕನಕದಾಸರು ಕೇಳ್ತಾ ಇದ್ದಾರೆ, ಪುಟ್ಟಿಸಲೇ ಬೇಡ ಕೃಷ್ಣ,
ಅಮ್ಮನ ಗರ್ಭದಲ್ಲಿ 9 ತಿಂಗಳು ನಾನು ಮುದುಡಿಕೊಂಡು ಕೂತಿದ್ದೆ. ಎಲ್ಲ ಕೈಕಾಲುಗಳನ್ನೆಲ್ಲ ಇದರ ಬಗ್ಗೆ ಪ್ರತಿ ಒಂದೊಂದೊಂದೊಂದೊಂದು ಚಿತ್ರಣವನ್ನು ಕೂಡ ತೃತೀಯ ಸ್ಕಂದದಲ್ಲಿ ಕೊಡ್ತಾರೆ. ಕಪಿಲನಾಮಕ ಭಗವಂತ ಕೊಡ್ತಾನೆ. ಯಾವ ರೀತಿ ಗರ್ಭದಲ್ಲಿ ಆ ಒಂದೊಂದು ತಿಂಗಳಿಗೆ ಗರ್ಭದಲ್ಲಿರತಕ್ಕಂಥ ಮಗುವಿಗೆ ಏನೇನು ಹೆಸರು ಎನ್ನುವುದನ್ನು ಕೂಡ ಅಲ್ಲಿ ಒಳ್ಳೆ ಚಿತ್ರಣವನ್ನು ಕೊಡ್ತಾರೆ. ಆದ್ದರಿಂದ ಹೀಗೆ ಮಗನ ಹತ್ರ ಅಮ್ಮ ಹೇಳ್ತಿದ್ದಳಂತೆ, 9 ತಿಂಗಳು ಗರ್ಭದಲ್ಲಿ ಹೊತ್ತುಕೊಂಡಿದ್ದೆ ನಿನ್ನನ್ನು, ಇಷ್ಟು ಉಪದ್ರ ಕೊಡುವುದ ನನಗೆ ಅಂತ ಹೇಳಿದ್ದಕ್ಕೆ ಮಗನು ಹೇಳಿದಂತೆ, ನಾನು ಕೂಡ ಚಿಕ್ಕ ಕೋಣೆಯಲ್ಲಿ ಮುದುಡಿ ಕೂತಿ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ ಅಂತ. ಇಬ್ಬರಿಗೂ ಒಂದು ರೀತಿಯಲ್ಲಿ ಸಮಸ್ಯೆ ಅಂತೆ. ಅಂತೂ ಹೆರುವ ಮೊದಲು ಕೂಡ ಅಮ್ಮನಿಗೆ ಸಮಸ್ಯೆ, ಹೆತ್ತ ಮೇಲೂ ಕೂಡ ಅಮ್ಮನಿಗೆ ಸಮಸ್ಯೆ ಅಲ್ವೋ. ಹಾಗಾದರೆ ಗರ್ಭದಲ್ಲಿ ಇಷ್ಟು ಮಗುವಿಗೆ ತಡ್ಕೊಳ್ಳಿಕ್ಕೆ ಆಗೋಲ್ಲ. ಅಮ್ಮ ಬಿಸಿ 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 ತಿಂತಾಳೆ. ಅವಳಿಗೇನೋ ಆಸೆ ಬಿಸಿ ಬಿಸಿ ತಿನ್ನಬೇಕು ಅಂತ, ಬಿಸಿ ಬಿಸಿ ತಿಂತಾಳೆ. ಮಗುವಿಗೆ ಬಿಸಿ ನೀರಿನ ಅಭಿಷೇಕ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಗರ್ಭದಲ್ಲಿ ಹೀಗೆ ಇರಬೇಕು ಅಂತಾದರೆ ಹಾಗಾದರೆ ಹುಟ್ಟು ಎನ್ನುವುದು ಯಾರಿಗೂ ಅಪೇಕ್ಷಿತ ಅಲ್ಲ. ಇಂತಹ ಕಷ್ಟಪಟ್ಟು ಬೆಳವಣಿಗೆ ಎನ್ನುವುದು ಕೂಡ ಯಾರಿಗೂ ಬೇಕಾಗಿಲ್ಲ. ಆದ್ದರಿಂದ ಏನು ದೇವರ ಹತ್ರ ಬೇಡುವ ಕ್ರಮ ಹೇಗೆ? ದೇವರೇ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಅಜ್ಞಾನ ಬಂಧ ಮೋಕ್ಷ ಜ್ಞಾನ ಇದನ್ನು ಕೊಡುವವ ಅಂತ ಒಂದು ಬೇಡ ಕೊಡುವವ ಅಂತ ದೇವರನ್ನು ಹೊಗಳುವುದು. ಆದರೆ ದೇವರಲ್ಲಿ ಬೇಡುವುದೇನು ಗೊತ್ತಾ? ಸೃಷ್ಟಿ ಸ್ಥಿತಿ ಸಂಹಾರ ಅಂತ ಹೀಗುಂಟಲ್ಲ, ಸೃಷ್ಟಿ ಸ್ಥಿತಿಗಳಿಗೆ ನನ್ನ ಹುಟ್ಟು ಏನುಂಟು, ಮುಂದೆ ಎಷ್ಟು ಹುಟ್ಟಬೇಕು ಅಂತ ಗೊತ್ತಿಲ್ಲ, ಯಾವ ಜನ್ಮದಲ್ಲಿ ಹುಟ್ಟಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಬದುಕುಂಟು ಅಂತ ಗೊತ್ತಿಲ್ಲ. ಆದ್ದರಿಂದ ಅಲ್ಲಿ ನೋಡಿ, ನಿಧಾನದಲ್ಲಿ ಹೇಳ್ತೇನೆ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಸೃಷ್ಟಿ ಸ್ಥಿತಿ ಸಂಹಾರ ಅಲ್ವೋ ದೇವರ ಹತ್ರ ಬೇಡುವುದು. ಮಹಾರಾಯ ಸೃಷ್ಟಿ ಸ್ಥಿತಿಗಳಿಗೇನೆ ಸಂಹಾರ ಕೊಡೋ. ಹಾಗೆ ಕ್ರಮದಲ್ಲಿ ಉಂಟು, ನಾನೇನು ಆಚೆ ಈಚೆ ಮಾಡಿಲ್ಲ, ಹೇಳುವ ಕ್ರಮನೇ ಹಾಗೆ. ಸೃಷ್ಟಿ ಸ್ಥಿತಿ ಸಂಹಾರ ದೇವರಲ್ಲಿ ನಮ್ಮದು ಹಾಗೆಯೇ ತಾನೆ. ಮೊದಲು ಹುಟ್ಟುವುದು, ಆಮೇಲೆ ಬೆಳೆಯುವುದು, ಆಮೇಲೆ ಒಂದು ದಿವಸ ಸಾಯುವುದು. ಹಾಗಾದರೆ ದೇವರ ಹತ್ರ ಬೇಡುವುದು ಏನು ಅಂತಂದು ಬಿಟ್ಟರೆ, ನನ್ನ ಸೃಷ್ಟಿ ಉಂಟಲ್ಲ, ಇನ್ನೂ ಎಷ್ಟು ಹುಟ್ಟಬೇಕು ಅಂತ ಗೊತ್ತಿಲ್ಲ. ಹಿರಿಯರೊಂದು ಮಾತಂದದ್ದುಂಟು, 84 ಲಕ್ಷ ಯೋನಿಗಳಲ್ಲಿ ಬಂದು ನೊಂದೆ ನಾನು ಅಂತ ದಾಸರೊಂದು ಹಾಡಲ್ಲಿ ಹೇಳಿದ್ದು. ಹಾಗಾದರೆ 84 ಲಕ್ಷ ಜನ್ಮ, ಒಂದೆರಡು ಜನ್ಮ ಅಲ್ಲ. ಅದರಿಂದ ಮಹಾರಾಯ ಸಾಕು ಮಾಡು, ನನ್ನ ಸೃಷ್ಟಿ ಮತ್ತು ಸ್ಥಿತಿ ಈ ರೀತಿಯಾದ ಬದುಕುವಿಕೆ ಈ ಎರಡಕ್ಕೂ ಕೂಡ ಸಂಹಾರವನ್ನು ಕೊಡೋ ಅಂತ ದೇವರಲ್ಲಿ ಬೇಡುವುದು. ಸೃಷ್ಟಿ ಸ್ಥಿತಿ ಸಂಹಾರ. ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರ ಅಂದರೆ ಇನ್ನು ಮುಂದೆ ಪುಟ್ಟಿಸಲೇ ಬೇಡ, ಹುಟ್ಟಲಿಲ್ಲ ಅಂತ ಮತ್ತೆ ಪಾಲನೆ ಪ್ರಸಂಗನೂ ಬರೋಲ್ಲ. ಅದರಿಂದ ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರ ಕೊಡೋ ಅಂತ ದೇವರಲ್ಲಿ ಬೇಡೋಣ, ಪ್ರತಿ ದಿವಸ ಬೇಡೋಣ. ಆವಾಗ ಏನು ಮಾಡ್ತಾನೆ? ಆ ಸೃಷ್ಟಿ ಸ್ಥಿತಿಗಳನ್ನು ಕಮ್ಮಿ ಮಾಡ್ತಾನೆ, ನಮ್ಮನ್ನು ಭಗವಂತ ಉದ್ಧಾರ ಮಾಡ್ತಾನೆ. ಸುಮ್ಮನೆ ಉದ್ಧಾರ ಮಾಡೋಲ್ಲ. ದೇವರ ಜ್ಞಾನ ಬಾರದೆ ದೇವರು ಉದ್ಧಾರ ಮಾಡೋಲ್ಲ. ಆ ಜ್ಞಾನವನ್ನು ಬೇಗ ಕೊಡ್ತಾನೆ, ನಮ್ಮನ್ನೆಲ್ಲ ಉದ್ಧಾರ. ಆದ್ದರಿಂದ ಪ್ರತಿ ದಿವಸ ದೇವರಲ್ಲಿ ಬೇಡೋದು. ಪುಟ್ಟಿಸಲೇ, ಆ ಹಾಡನ್ನು ಪ್ರಾಯಶಃ ನಿತ್ಯ ಹೇಳ್ತೇವೆ, ಪುಟ್ಟಿಸಲೇ ಬೇಡ, ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರವನ್ನು ಕೊಡು. ಇನ್ನು ಮುಂದೆ ನಾನು ಹುಟ್ಟದಂತೆ ಮಾಡು, ಹುಟ್ಟಿದ ಮೇಲೆ ಇರತಕ್ಕಂಥ ಇಂತಹ ಸ್ಥಿತಿಗಳು ನನಗೆ ಬಾರದಂತೆ ಮಾಡು, ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರವನ್ನು ಕೊಡು. 3 ಆಯಿತು. 8ರಲ್ಲಿ ಇನ್ನೇನುಂಟು? ನಿಯಮನ ಅಂತ. ಅದಿರಲಿ ಹಾಗೆ. ನಂತರದ್ದು 4 ತಗೊಳ್ಳೋಣ. ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಪ್ರಾಯ ನಮಗೆ ಶಬ್ದಕ್ಕೆಲ್ಲ ಅರ್ಥ ಗೊತ್ತುಂಟು. ಜ್ಞಾನ ಅಂದರೆ ತಿಳುವಳಿಕೆ, ಓದಿದ್ದು ತಲೆಗೆ ಹತ್ತುವುದು, ಓದಿದ್ದು ಏನು ಪುಸ್ತಕದಲ್ಲಿ ಉಂಟು ಅದರ ತಿಳುವಳಿಕೆ ಬರುವುದು, ತಿಳುವಳಿಕೆಯನ್ನೇ ಜ್ಞಾನ ಅಂತ ಕರೆದರು. ಆಮೇಲೆ ಏನುಂಟು? ಅಜ್ಞಾನ ಅಂದರೆ ಗೊತ್ತಿಲ್ಲ ಎನ್ನುವುದಕ್ಕೆ ಅಜ್ಞಾನ ಅಂತ ಹೆಸರು. ಮುಂದೇನುಂಟು? ಬಂಧ ಅಂತುಂಟು. ಮತ್ತೇನುಂಟು? ಮೋಕ್ಷ ಅಂತುಂಟು. ಒಂಚೂರು ನಿಮ್ಮ ಮನಸ್ಸನ್ನೇ ಬ್ಲ್ಯಾಕ್ ಬೋರ್ಡ್ ಅಂತ ಮಾಡೋಣ. ಈಗ ಬ್ಲ್ಯಾಕ್ ಬೋರ್ಡ್ ಇಲ್ಲ ಕಾಣುತ್ತೆ, ಈಗ ಗ್ರೀನ್ ಬೋರ್ಡ್. ಯಾಕೆಂದರೆ ನಮ್ಮ ದೇಶ ಈಗ ಗ್ರೀನ್ ಧ್ವಜದವರದ್ದೇ ಉಂಟಾಗಿದೆ. ಅದರಿಂದ ಗ್ರೀನ್ ಬೋರ್ಡ್
ಮನಸ್ಸನ್ನು ಬೋರ್ಡನ್ನಾಗಿ ಮಾಡೋಣ, ಅದರಲ್ಲಿ ಬರೆಯೋಣ, ಜ್ಞಾನ ಅಜ್ಞಾನ ಅಂತ ಬರೆಯೋಣ. ಶಾಲೆಯಲ್ಲಿ ಬೋರ್ಡ್ ನೋಡಿರ್ತೇವಲ್ಲ, ಮನಸ್ಸಲ್ಲಿ ಆ ಬೋರ್ಡ್ ಬಂದಿರುತ್ತಲ್ಲ, ಬೋರ್ಡಲ್ಲಿ ಬರೆದದ್ದು ಬಾರದಿದ್ದರೂ ಕೂಡ ಬೋರ್ಡ್ ಅಂತೂ ಬರುತ್ತೆ ನಮ್ಮ ತಲೆಗೆ. ಆ ಬೋರ್ಡ್ ಬಂತಲ್ಲ, ಆ ಬೋರ್ಡಲ್ಲಿ ಬರೆಯೋಣ ಜ್ಞಾನ ಅಜ್ಞಾನ ಅಂತ ಬರೆಯೋಣ. ಅದರ ಕೆಳಗೆ ಮತ್ತೆ ಶಾಲೆಗಳಲ್ಲಿ ಕ್ರಮ ಹಾಗೇನೇ ಇರುತ್ತೆ. ಎಲ್ಲೂ ಉದ್ದಕ್ಕೆ ಎತ್ತು ಮೂತ್ರ ಮಾಡಿಕೊಂಡು ಹೋದಂತೆ ಉದ್ದಕ್ಕೆ ಬರ್ಕೊಂಡು ಹೋಗುವುದಲ್ಲ, ಕೆಳಗೆ ಬರೆಯತಕ್ಕಂತಹ ಕ್ರಮ. ಅದರ ಕೆಳಗೆ ಬರೆಯೋಣ. ಜ್ಞಾನ ಅಂತ ಬರೆದಿದ್ದೀರಾ, ಅದರ ಕೆಳಗೆ ಬರೆಯೋಣ ಏನು ಅಂತ, ಬಂಧ ಅಂತ ಬರೆಯೋಣ. ಆಮೇಲೆ ಅಜ್ಞಾನ ಅಂತ ಬರೆದಿದ್ದೀರಾ, ಅದರ ಕೆಳಗೆ ಮೋಕ್ಷ ಅಂತ ಬರೆಯೋಣ. ಈಗ ಓದಿ, ಜ್ಞಾನ ಬಂಧ, ಜ್ಞಾನ ಅಜ್ಞಾನ ಅಂತ ಓದಬೇಡಿ, ಜ್ಞಾನ ಬಂಧ ಅಜ್ಞಾನ ಮೋಕ್ಷ. ಏನರ್ಥ ಬಂತು? ಇಷ್ಟ ತನಕ ಏನಿತ್ತು? ಜ್ಞಾನಕ್ಕೇನೆ ಮೋಕ್ಷ ಇತ್ತು, ಅಜ್ಞಾನಕ್ಕೇನೆ ಬಂಧ ಇತ್ತು. ಜ್ಞಾನಕ್ಕೇನೆ ಮೋಕ್ಷ ಅಂದರೆ ಉಪನ್ಯಾಸ ನಾವು ಕೇಳುತ್ತೇವೆ, ನಾವು ಓದ್ತೇವೆ, ಎಲ್ಲ ಓದಿದ ಮೇಲೆ ಪುಸ್ತಕ ಮಡಚಿ ಪರೀಕ್ಷಾ ಕೊಠಡಿಗೆ ಹೋಗಿ ಆ ಪ್ರಶ್ನೆ ಪತ್ರಿಕೆ ಕೈಗೆ ಬಂದಾಗ ಜ್ಞಾನಕ್ಕೆ ಮೋಕ್ಷ, ಅಜ್ಞಾನಕ್ಕೆ ಬಂಧ, ಅಜ್ಞಾನ ಉಳ್ಕೊಳ್ಳಿ. ಬಂಧ ಅಂದರೆ ಉಳ್ಕೊಳ್ಳೋದು ಅಂತ. ಬಂಧ ಅನ್ನಕ್ಕೆ ದೋಷದ ಬಂಧ ಅಲ್ಲ, ಇದು ಬಂಧ, ದಕಾರ ಮಹಾಪ್ರಾಣ, ಬಂಧ ಎನ್ನುವುದು. ಬಂಧನ ಗೊತ್ತು ತಾನೆ, ಬಂಧನ ಅಂದರೆ ಏನು? ಒಂದೇ ಕಡೆ ಇರುವುದು ಅಂತ ಅರ್ಥ ತಾನೆ. ಜ್ಞಾನದ ಕೆಳಗೆ ಬಂಧ ಅಂತ ಬರೆಯೋಣ, ಅಜ್ಞಾನದ ಕೆಳಗೆ ಮೋಕ್ಷ ಅಂತ ಬರೆಯೋಣ. ಮೋಕ್ಷ ಅಂದರೆ ಬಿಡುಗಡೆ. ಅಂದರೆ ನಮಗೆ ಏನಾಗಬೇಕು? ಜ್ಞಾನ ನಮ್ಮಲ್ಲಿ ಉಳಿಬೇಕು, ಅಜ್ಞಾನ ನಮ್ಮಿಂದ ಹೋಗಬೇಕು. ಮೋಕ್ಷ ಶಬ್ದಕ್ಕೆ ಬಿಡುಗಡೆ ಅಂತ ಅರ್ಥ ತಾನೆ. ಅವರಿಗೆ ಸೆರೆಮನೆಯಿಂದ ಮೋಕ್ಷ ಆಯಿತು ಅಂದರೆ ಬಿಡುಗಡೆ ಆಯಿತು. ಹಾಗಾದರೆ ನಮಗೆ ಯಾವುದರಿಂದ ಬಿಡುಗಡೆ ಆಗಬೇಕು? ಅಜ್ಞಾನದಿಂದ ಬಿಡುಗಡೆ ಆಗಬೇಕು. ಯಾವುದರ ಬಂಧನ ಇರಬೇಕು? ಜ್ಞಾನದ ಓದಿದ್ದರ ಬಂಧನ ಇರಬೇಕು. ಇದೇ ನಾವು ನಿತ್ಯ ದೇವರಲ್ಲಿ ಮಾಡುವ ಪ್ರಾರ್ಥನೆ. ಅದಕ್ಕೆ ಹೇಳಿದ್ದು ಮನಸ್ಸಲ್ಲಿ ಇದನ್ನು ಬರ್ಕೊಂಡು ದೇವರಲ್ಲಿ ಬೇಡೋಣ. ಜ್ಞಾನ ಅಜ್ಞಾನ ಅದರ ಕೆಳಗೆ ಸುಮ್ಮನೆ ತಮಾಷೆಗಲ್ಲ, ಅದು ಸೀರಿಯಸ್ ಆಗಿ ಆಗಲಿ ನಾಳೆ ದಿವಸ ಅಂತ ಅಷ್ಟೇ ಬೇಡಿಕೊಳ್ಳೋದು. ಈ ಮ್ಯಾಥ್ಸಲ್ಲಿ ಎಲ್ಲ 10 ಅಥವಾ 60 ಆಮೇಲೆ ಭಾಗಿಸು 20 ಅಂತ ಹೀಗೆ ಇದ್ದರೆ ನಮ್ಮ ಮಕ್ಕಳು ಏನು ಮಾಡ್ತಾವೆ? 0ಗೆ 0 ಹೊಡಿತಾವೆ. ಆ 0 ನನಗೆ ನಿಮ್ಮಷ್ಟು ಲೆಕ್ಕ ಬಾರದಿದ್ರು ಚೂರು ಬರುತ್ತೆ. ಆ ಮೇಲಿನ 0ಗೆ ಕೆಳಗಿನ 0 ಹೊಡೆದು ಹೋಯಿತು, ಮತ್ತು 6 ಉಳಿಯಿತು, ಮತ್ತು 2 ಉಳಿಯಿತು. ಬಗ್ಗೆ ನಾನೇ ನನ್ನ ದೇಹದ ಬಗ್ಗೆ ಹೇಳ್ತಾ ಇಲ್ಲ, ನಾವು ನಿತ್ಯ ಚಿಂತನೆ ಮಾಡಬೇಕಾಗಿರತಕ್ಕಂಥ ಕ್ರಮವನ್ನು ಈ ಸಂದರ್ಭದಲ್ಲಿ ಹೇಳಿಬಿಡ್ತೇನೆ. ಹಾಗಾದರೆ 0ಗೆ 0 ಹೊಡೆದು ಹೋಯ್ತಲ್ಲ, ಮತ್ತು ಉಳಿದದ್ದು 6 ಮತ್ತು 2, 60 ಮತ್ತು ಭಾಗಿಸು 20 ಅಂತಂದ್ಬಿಟ್ರೆ ಉಳಿದದ್ದು 6 ಮತ್ತು 2. ಅದೇ ರೀತಿಯಲ್ಲಿ ಮೋದಿ ಕೆಳಗೆ ಭಾಗಿಸು ದೀದಿ ಅಂತ. ಈಗ ನಿಮಗೆ ಅರ್ಥ ಆಯಿತು. ದಿಗೆ ದಿ ಹೊಡೆದೋಯ್ತು, ಮತ್ತು ಎಷ್ಟು ಉಳಿಯಿತು? ಮತ್ತು ಉಳಿದದ್ದು ಮೋದಿ. ನೀವು ಎಣಿಸ್ಬೋದು ಈ ಭಾಗವತ ಉಪನ್ಯಾಸದ ಬಗ್ಗೆ ಸ್ವಾಮಿಗಳು ಯಾಕೆ ಇದನ್ನೆಲ್ಲ ಹೇಳ್ತಾರೆ ಅಂತ ಹೇಳಿಕೊಂಡು. ಲಕ್ಷ್ಮೀನಾರಾಯಣ ಉಪಾಧ್ಯಾಯ ದಂಪತಿಗಳು ಭಾಗವತ ಹೇಳಿಸುವ ಉದ್ದೇಶ ಅವರ ದೇಹಕ್ಕೋಸ್ಕರ ಮಾತ್ರ ಅಲ್ಲ, ದೇಶಕ್ಕೋಸ್ಕರನೂ ಹೇಳಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ದೇಶದ ಚಿಂತನೆಯನ್ನು ಮಾಡಬೇಕು. ಪ್ರತಿ ದಿವಸ ಇದನ್ನೊಂದು ಸೇರಿಸೋಣ, ನಮ್ಮ ಚಿಂತನೆಗೆ ಇದನ್ನೊಂದು ಸೇರಿಸೋಣ. ಮೋದಿ ಭಾಗಿಸು ದೀದಿ, ದಿಗೆ ದಿ ಹೊಡೆದೋಯ್ತು, ಮೋದಿ ಉಳಿಯಿತು ಅಂತ ಹೇಳಿಕೊಂಡು ದೇವರ ಎದುರಲ್ಲಿ ಪ್ರತಿ ದಿವಸ ನಾವು ಇದನ್ನು ಚಿಂತನೆ ಮಾಡೋಣ. ಆ ನಿಟ್ಟಿನಲ್ಲಿ ಹಾಗಾದರೆ ದೇವರಲ್ಲಿ ನಾವು ಬೇಡುವ ಕ್ರಮ ಹೇಗೆ? ನೀನು ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದು ಕೊಡುವವ ನೀನು ಅಂತಂದು ಬಿಟ್ಟರೆ ದೇವರ ವೈಭವವನ್ನು ನಾವು ಹೇಳಿದಂತೆ ಆಯಿತು. ನಮಗೆ ಜೀವನದಲ್ಲಿ ಏನು ಲಾಭ ಬಂತು ಅದರಿಂದ? ದೇವರ ಉಪಾಸನೆಯಿಂದ ಏನಾಗಬೇಕು? ನಮಗೆ ಜೀವನದಲ್ಲಿ ಏನಾದರೂ ಆಧ್ಯಾತ್ಮಿಕವಾಗಿ ನಮಗೆ ಜೀವನದಲ್ಲಿ ಲಾಭ ಆಗಬೇಕು. ಅದರಲ್ಲಿ ಇಷ್ಟೇ ಕೇಳೋಣ, ನಿನ್ನ ಬಗ್ಗೆ ನಾನೇನು ತಿಳ್ಕೊಂಡಿದ್ದೆ ಅದು ಎನ್ನಲ್ಲಿ ಬದ್ಧವಾಗಿ ಇರಲಿ. ಬಂಧನ ಜ್ಞಾನ
ಬಂಧ. ಅದು ಎನ್ನಲ್ಲಿ ಎಂದೂ ಮರೆಯದಂತೆ ಇರಲಿ. ನಿನ್ನ ಬಗ್ಗೆ ಏನು ಅಜ್ಞಾನ ಇತ್ತು ನನಗೆ, ಹಿರಿಯರು ನನಗೆ ಉಪದೇಶ ಮಾಡಿದಾಗ, ದೇವರ ಬಗ್ಗೆ ಉಪದೇಶ ಮಾಡಿದಾಗ ಏನಾಯಿತು? ಅಜ್ಞಾನ ಹೋಯಿತು. ಅಜ್ಞಾನಕ್ಕೆ ಮೋಕ್ಷ ಆಯಿತು. ಹೋದಂಥ ಅಜ್ಞಾನ ಪುನಃ ತಿರುಗಿ ಬಾರದಿರಲಿ. ಆದ್ದರಿಂದ ದೇವರೇ, ನನಗೆ ಜೀವನದಲ್ಲಿ ಇಷ್ಟು ಪ್ರತಿ ದಿವಸ ನೀನು ಮಾಡಬೇಕು ಎನ್ನುವುದೇ ಈ ಜನ್ಮಾದಿ ಅಸ್ಯ ಯತಃ ಎನ್ನತಕ್ಕಂಥ ವೇದವ್ಯಾಸದೇವರ ಮಾತಿನ ಅರ್ಥ. ವೇದವ್ಯಾಸದೇವರು ಅಂತಂದುಬಿಟ್ರೆ ಪೂರಾ 100ಕ್ಕೆ 100 ಅವರು ಮಡಿ ಅಂತಲೇ ಭಾವಿಸಬೇಡಿ. ನಮಗೆ ನೋಡುವಾಗ ತಲೆಯಲ್ಲಿ ಜಟೆ ಉಂಟು, ಗಡ್ಡ ಉಂಟು, ನಾರುಡೆ ಹುಟ್ಟಿದ್ದಾರೆ, ಯಜ್ಞೋಪವಿತ ಹಾಕಿಕೊಂಡಿದ್ದಾರೆ ಅಂತ ಹೇಳಿಕೊಂಡು ಒಳ್ಳೆ ದೇವಸ್ಥಾನದಲ್ಲಿ ಅರ್ಚಕರಂತೆ ಕಾಣಿಸ್ತಾರೆ. ಆದರೆ ಅರ್ಚಕರು ಹೌದು, ಅದೇ ರೀತಿಯಲ್ಲಿ ಲೋಕದ ಬಗ್ಗೆಯೂ ಕೂಡ ಅಷ್ಟೇ ಕಾಳಜಿ ಉಳ್ಳವರು ವೇದವ್ಯಾಸದೇವರು. ಮಧ್ವಾಂತರ್ಗತ ವೇದವ್ಯಾಸ, ಈ ಹಾಡನ್ನು ನಾವು ಹಾಡ್ತೇವಲ್ಲ, ಅದರಲ್ಲಿ ದೇಶದ ಬಗ್ಗೆನೂ ಕೂಡ ವೇದವ್ಯಾಸದೇವರು ಕಾಳಜಿ ತೆಗೊಂಡದ್ದು ಅಂತ ಉಂಟು. ಆದ್ದರಿಂದ ವ್ಯಾಸರು ಆರಂಭದಲ್ಲೇ ಅಂತ ಇದ್ದಾರೆ, ಜನ್ಮಾದಿ ಅಸ್ಯ ಯತಃ. ಪ್ರತಿ ದಿವಸ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಇವತ್ತು ನಾನು ಏನು ದೇವರ ಬಗ್ಗೆ ತಿಳ್ಕೊಂಡದ್ದು 100ಕ್ಕೆ 100 ನನ್ನಲ್ಲಿ ಉಳಿಬೇಕು ಅಂತ ಹೇಳೋಲ್ಲ, ಸ್ವಲ್ಪ ಆದರೂ ಉಳಿಯಲಿ ಎನ್ನಲ್ಲಿ. ನಾಳೆಗೆ ಮುಂದುವರಿಸಲಿಕ್ಕೆ ಅದಕ್ಕೆ ಅಲ್ಲಿ ಚಕ್ರವನ್ನು ಕೊಟ್ಟದ್ದು ಚತುರ್ಮುಖ ಬ್ರಹ್ಮದೇವರು. ಯಾಕೆ? ಚಂಕ್ರಮಣಾತ್ ಚಕ್ರ ಅಂತ ಅದಕ್ಕೆ ಹೆಸರು. ಚಂಕ್ರಮಣ ಅಂತಂದುಬಿಟ್ರೆ ಮುಂದೆ 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 ಹೋಗ್ತಾ ಇರಬೇಕು. ನಮ್ಮ ತಿಳುವಳಿಕೆ ಅನ್ನೋದು ನಿಂತ ನೀರು ಆಗಬಾರದು, ವಾಸನೆ ಬರುತ್ತೆ. ಮತ್ತು ನಾನು ನನ್ನ ಗುರುಗಳಿಂದ ತಿಳ್ಕೊಂಡೆ, ಅದನ್ನು ನನ್ನ ಶಿಷ್ಯನಿಗೆ ಕೊಡಬೇಕು, ಅವ ತನ್ನ ಶಿಷ್ಯನಿಗೆ ಕೊಡಬೇಕು. ಹೀಗೆ ಅದು ಚಕ್ರದಂತೆ ಮುಂದುವರಿತಾ ಹೋಗಬೇಕು. ಆ ದೃಷ್ಟಿಯಿಂದಲೇ ಚತುರ್ಮುಖ ಬ್ರಹ್ಮ ಈ ಋಷಿಗಳು ಕೇಳಿದಾಗ ಅವರಿಗೆ ಚಕ್ರವನ್ನು ಕೊಟ್ಟದ್ದು. ಯಾಕೆ? ಮುಂದೆ ಮುಂದೆ ಹೋಗ್ತಾ ಉಂಟು. ಇಷ್ಟೇ ಅಲ್ಲ, ಮತ್ತೊಂದು ಕಾರಣ ಏನು ಅಂತಂದರೆ ಕರ್ತನಾತ್ ಚಕ್ರ ಅಂತ ಅದಕ್ಕೆ ಹೆಸರು. ಕತ್ತರಿಸ್ತದೆ ಅಂತ, ಆದ್ದರಿಂದ ಅದಕ್ಕೆ ಚಕ್ರ ಅಂತ ಹೆಸರು. ಗಾಡಿ ಹೋಗುವಾಗ, ಈಗ ಈ ರಸ್ತೆಗಳೆಲ್ಲ ಗಟ್ಟಿ ರಸ್ತೆಗಳು, ಅದರಿಂದ ಯಾವ ಗಾಡಿ ಹೋದರೂ ಕೂಡ ಏನೂ ಆಗೋಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಮಣ್ಣಿನ ರಸ್ತೆಗಳಿತ್ತ, ಆ ಮಣ್ಣಿನ ರಸ್ತೆಗಳ ಎತ್ತಿನ ಗಾಡಿ ಹೋಗ್ತಾ ಇರಬೇಕು ಅಂತ ಅದರಲ್ಲಿ ತೋಡಿನಂತೆ ಆಗ್ತಾ ಉಂಟ. ಆದರೆ ಕರ್ತನ ಅದು ಭೂಮಿಯನ್ನು ಕತ್ತರಿಸಿಕೊಂಡು ಹೋಗುತ್ತಂತೆ. ಆದ್ದರಿಂದ ಅದಕ್ಕೆ ಚಕ್ರ ಅಂತ ಹೆಸರಂತೆ. ಹಿರಿಯರೊಂದು ಮಾತಂದ ದಶಮಸ್ಕಂದದಲ್ಲಿ ಬರುತ್ತೆ, ಕೃಷ್ಣನ ಕಥೆಯಲ್ಲಿ ಬರುತ್ತೆ. ಆ ದಶಮಸ್ಕಂದ ಈಗಲೂ ಒಂಚೂರು ಹೇಳಿಬಿಡ್ತೇನೆ. ಏನು ಅದರಲ್ಲಿ ಕತೆ ಬರುತ್ತೆ ಅಂತಂದುಬಿಟ್ರೆ, ಕೃಷ್ಣ ಒಂದು ಯಾಗ ಮಾಡಿದ, ಒಂದೇ ದಿವಸದ್ದು ಅಶ್ವಮೇಧ ಯಾಗ, ಒಂದೇ ದಿವಸದ್ದು. ಹೆಚ್ಚು ದಿವಸ ಕೂತ್ಕೊಳ್ಳಿಕ್ಕೆ ಅವನಿಗೆ ಪುರುಸೋತಿಲ್ಲ. ಅಲ್ಲಿಂದ ನಮ್ಮಲ್ಲಿಯೂ ಶುರುವಾದದ್ದು. ಒಂದೇ ದಿನ ಉಂಟು ಮುಗಿಯೋಡಿ ಇನ್ಕೊಳ್ಳೋಣ, ಜಾದ ಉಂಡಾಡಲ್ಲ, ಎಂಕೆ ಬೆತ್ತ ರಜೆ ಪಾಡ್ರೆ ಆಪ್ರಿ ಅಂತ ಕೆಲವರು. ಅದು ಬಿಡಿ, ಸ್ವಲ್ಪ ಅಷ್ಟಾದರೂ ವಾಸಿ. ಪುರೋಹಿತರು ಆಹುತಿ ಕೊಡ್ತಾ ಇದ್ದಾರೆ ಹೋಮಕ್ಕೆ, ಯಜಮಾನ ಇಲ್ಲ. ಯಜಮಾನಿಗೆ ಏನೋ ಕಾಯಿಲೆ ಅಂತ ಹೇಳಿಕೊಂಡು ಯಾವುದೋ ಒಂದು ರಾಹು ಬೃಹಸ್ಪತಿ ಸಂಧಿ ಶಾಂತಿಯೋ ಏನೋ ಹೇಳಿದ್ದಾರೆ, ಮಾಡಿಬಿಟ್ರೆ ನಿನಗೆ ಆರೋಗ್ಯ ಆಗುತ್ತೆ ಅಂತಂದಿದ್ದಾರೆ. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಆಗಿದೆ, ಯಜಮಾನನಿಗೆ ಆರೋಗ್ಯನೇ ಆಗಿಲ್ಲ. ಯಜಮಾನ ಕೇಳಿಯೇ ಬಿಟ್ಟ ಜೋಯಿಸರ ಹತ್ರ, ಹೋಮ ಅಂಪೋತೆ ಫಲಜಾಲ ಬರ್ತರಿ ಅಂತ. ಫಲ ಏನೂ ಬಂದಿಲ್ಲ, ಆರೋಗ್ಯ ಆಗಿಲ್ಲ ಅಂತ. ಅಲ್ಲಿಗೆ ಪುರೋಹಿತರು ಇದ್ದರು, ಇದೇ ಪುರೋಹಿತರು. ಆ ಪುರೋಹಿತರು ಒಂದು ಎಂಕ ಆರೋಗ್ಯ ಆತನಂತಂದು. ಯಾಕೆ? ಅಲ್ಲಿ ಆಹುತಿ ಕೊಡುವಾಗ ಇದ್ದದ್ದು ಪುರೋಹಿತರೆ, ಇವ ಇರಲಿಲ್ಲ, ಯಜಮಾನ ಇರಲಿಲ್ಲ. ನಿಜವಾಗಿ ಆ ಅಗ್ನಿಯ ಜ್ವಾಲೆ ಮತ್ತು ಆ ಅಗ್ನಿಯ ಹೊಗೆ, ಅದೆಲ್ಲ ದ್ರವ್ಯಗಳನ್ನು ಹಾಕಿರತಕ್ಕಂಥ ಹೊಗೆ ಅಲ್ವೋ, ಆ ಹೊಗೆ ನೀವು ಸಖತ್ತಾಗಿ ತೆಗೆದುಕೊಳ್ತಿದ್ರೆ ಯಜಮಾನಿಗೆ ಯಾವ ದಾಡಿಯೂ ಬರ್ತಿರಲಿಲ್ಲ. ಈಗ ಅವ ಅಲ್ಲಿ ಇರಲೇ ಇಲ್ಲ. ಅವ ಇಲ್ಲಿ ಸಂಕಲ್ಪ ಮಾಡಿದ್ದಾನೆ, ಕಚೇರಿಗೆ ಹೋಗಿದ್ದಾನೆ, ಕೃಷ್ಣಾರ್ಪಣಕ್ಕಾಗಿಯೇ ಬಂದದ್ದವ. ಮತ್ತೆ ಬಂದರೆ ಸಂತೋಷ. ಅದಕ್ಕಂದ್ರೆ ಕೃಷ್ಣ ಅಂದ, ನಂದು ಒಂದೇ ದಿವಸದ ಯಾಗ, ಮತ್ತು ರಾಜಕಾರಣಿ ಮಾಡಲಿಕ್ಕುಂಟು ಅಂದ. ಆದ್ದರಿಂದ ಒಂದೇ ದಿವಸ ಏನು ಅಶ್ವಮೇಧ, ಅಷ್ಟೂ ರಾಜರುಗಳನ್ನು ಸೋಲಿಸಬೇಕು. ಎಷ್ಟೆಷ್ಟು ರಾಜರುಗಳಿದ್ದಾರೆ ಅಷ್ಟೂ ರಾಜರುಗಳನ್ನು ಸೋಲಿಸಬೇಕು. ಅದೇ ರಾಜಸೂಯ ಅಶ್ವಮೇಧ ಅಂತ ಅದಕ್ಕೆ ಹೆಸರು. ಒಂದೇ ದಿವಸದಲ್ಲಿ ಕೃಷ್ಣ ಅದಕ್ಕೆ ಅಂದರೆ ಒಂದು ಕುದುರೆಯನ್ನು ಸೃಷ್ಟಿ ಮಾಡಿದ. ಒಂದೇ ದಿವಸದಲ್ಲಿ 1,00,000 ಯೋಜನ ದೂರ ಓಡುವಂತಹ ಕುದುರೆ. 1 ಯೋಜನ ಅಂದರೆ 4 ಮೈಲು ಅಂತ ಇಟ್ಟುಕೊಳ್ಳಿ. ಆದರೆ 1,00,000 ಯೋಜನ ಅಂದರೆ ನೀವೇ ಲೆಕ್ಕ ಹಾಕಿ. ಅಷ್ಟು ಓಡತಕ್ಕಂಥ ಕುದುರೆ. ಅಷ್ಟು ದೊಡ್ಡದು ರಾಜ್ಯ ಇರಲಿಲ್ಲ, ಅಷ್ಟು ದೊಡ್ಡ ದೇಶ ಇರಲಿಲ್ಲ. ಆದರೆ ದಿನದ ಕಾಲು ಭಾಗದಲ್ಲಿ 9 ಗಂಟೆಯ ಒಳಗೆ ಆ ಕುದುರೆಯನ್ನು ಅದರ ಹಿಂದೆ ಹೋದದ್ಯಾರು? ಕೃಷ್ಣ ಯಜಮಾನಿಗೆ ಕೂತಿದ್ದಾನೆ, ಹಿಂದೆ ಹೋದದ್ಯಾರು? ಕುದುರೆ ಹಿಂದೆ ಇದ್ದಾನಲ್ಲೋ ಕೃಷ್ಣನ ಮಗ, ಕೃಷ್ಣನ ಶಿಷ್ಯ ಯಾರು? ಭೀಮಸೇನ. ಯಾರು? ಗಾಳಿ ದೇವರಿದ್ದಾರಲ್ಲ, ಗಾಳಿ ಬಹಳ
ವಾಯುದೇವರು ಅಂತೇವಲ್ಲ, ಮನೋಜವಂತ, ಮನಸ್ಸಿಗೆ ವೇಗ ಜಾಸ್ತಿ, ಅದಕ್ಕಿಂತಲೂ ವೇಗ ಜಾಸ್ತಿ ಯಾರಿಗೆ? ಮುಖ್ಯ ಪ್ರಾಣನಿಗೆ. ಮನೋಜವಂ ಮಾರುತ ತುಲ್ಯ ವೇಗಂ ಅಂತೇವಲ್ಲ. ಆ ಭೀಮಸೇನ ಕುದುರೆ ಹಿಂದೆ ಹೋದ. ಕುದುರೆ ಹಿಂದೆ ಹೋಗಿದ್ದಾನೆ. ಜರಾಸಂಧಾದಿಗಳೆಲ್ಲ ಕುದುರೆಯನ್ನು ಕಟ್ಟಿ ಹಾಕಲಿಕ್ಕೆ ಬಂದರು. ಒಂದೊಂದೇ ಕ್ಷಣದಲ್ಲಿ ಜರಾಸಂಧಾದಿಗಳನ್ನು ಬೀಳಿಸಿದ, ಕೊಲ್ಲಿಲ್ಲ, ಜರಾಸಂಧನ ಬೀಳಿಸಿದ, ಕುದುರೆ ತಿರುಗಿ ಬರ್ತೀನಿ ಅಶ್ವಮೇಧ ಆಗಬೇಕು. ಅಷ್ಟೊತ್ತಿಗೆ ಒಬ್ಬ ಬ್ರಾಹ್ಮಣ ಬಂದು ಅಯ್ಯೋ ಅಂತ ಬೊಬ್ಬೆ ಹಾಕಲಿಕ್ಕೆ ಶುರು ಮಾಡಿದೆ. ಏನು? ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾವೆ ಅಂತ ಬೊಬ್ಬೆ. ಅವನಿಗೆ ಏನು ಮಕ್ಕಳು ಹುಡ್ತಾವೋ ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾವೆ. ಕೃಷ್ಣನ ಹತ್ರ ಬೊಬ್ಬೆ ಹಾಕಿದ. ಕೃಷ್ಣ, ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾವೆ. ಕೃಷ್ಣ ತಮಾಷೆ ಮಾಡಿದ, ನಾನು ಹಾಗೆ ಹುಟ್ಟಿದ್ದು ಅಂತ. ನನ್ನ ಅಣ್ಣಂದಿರನ್ನೆಲ್ಲ ಕಳ್ಕೊಂಡೇ ನಾನು ಹುಟ್ಟಿದ್ದು ಅಂತ. ಅಷ್ಟೊತ್ತಿಗಲ್ಲಿ ಭೀಮಸೇನ ಇದ್ದ. ಮುಂದಿನ ನನ್ನ ಜನ್ಮದಲ್ಲಿ ನಾನು ಕೂಡ ಹಾಗೇನೆ ಅಣ್ಣಂದಿರನ್ನು ಕಳ್ಕೊಂಡೆ ನಾನು ಹುಟ್ಟುವುದು ಅಂತಂದ. ಭೀಮಸೇನನ ಮುಂದಿನ ಜನ್ಮ ಅಂದರೆ ಮಧ್ವಾಚಾರ್ಯರು ಹುಟ್ಟಿದ್ದು ಕೂಡ ಮಧ್ಯಗೆ ಭಟ್ರು 2 ಮಕ್ಕಳನ್ನು ಕಳ್ಕೊಂಡಿದ್ದಾರೆ. 3ನೇ ಮಗುವಾಗಿ ಆಚಾರ್ಯ ಮಧ್ವರು ಹುಟ್ಟಿದ್ದು. ಆದ್ದರಿಂದ ಭೀಮಸೇನಂದ ಕೃಷ್ಣನ ತಮಾಷೆಗೆ ಅಂದ. ಮತ್ತು ಕೃಷ್ಣ ಅಂತ ಬ್ರಾಹ್ಮಣನ ಹತ್ರ ಏನು ಮಾಡೋದು? ಆವಾಗ ಅರ್ಜುನ ಎದ್ದು ನಿಂತು ಹೇಳಿದ, ನಾನು ರಕ್ಷಣೆ ಮಾಡ್ತೇನೆ ಅಂದ. ಬ್ರಾಹ್ಮಣ, ನಿನ್ನ ಮಕ್ಕಳನ್ನು ನಾನು ರಕ್ಷಣೆ ಮಾಡ್ತೇನೆ ಅಂದ. ಕೃಷ್ಣ ಮೀಸೆ ಅಡಿಯಲ್ಲೇ ನೆಗಾಡಿದ, ಗಟ್ಟಿ ನೆಗಾಡಿಬಿಟ್ರೆ ಭಾವನಿಗೆ ಬೇಜಾರಾಗುತ್ತೆ ಅಂತ ಹೇಳಿಕೊಂಡು ಗಟ್ಟಿ ನೆಗಾಡಲಿಲ್ಲ ಕೃಷ್ಣ ಒಂದು ಮಾತು ಹೇಳಿದ, ಅರ್ಜುನ ಆಗುತ್ತಾ ನಿನ್ನಿಂದ ಅಂತ ಒಂದು ಮಾತು ಕೃಷ್ಣ ಹೇಳಿದ. ಇಷ್ಟೇ ಹೇಳಿದ್ದು ಅರ್ಜುನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಅರ್ಜುನ ಅಂತ ಇಷ್ಟು ಜನ, ನಾನು ಒಬ್ಬ ಇರುವಾಗ ಕೃಷ್ಣ ಕೇಳಿದರೆ ಅಡ್ಡಿ ಇದ್ದಿಲ್ಲ. ಇಷ್ಟು ಜನರ ಮಧ್ಯದಲ್ಲಿ ಕೃಷ್ಣ ಅರ್ಜುನ ನಿನ್ನಿಂದ ಆಗುತ್ತಾ ಅಂತ ಕೇಳಿದ್ದು ಅರ್ಜುನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಅರ್ಜುನ ಅಂದೇ ಬಿಟ್ಟ, ನನ್ನಿಂದ ಆಗಿಲ್ಲ ಅಂದರೆ ಬೆಂಕಿಗೆ ಬೀಳ್ತೇನೆ. ಅದು ಅರ್ಜುನದೊಂದು ಪ್ರತಿಜ್ಞೆ. ತುಂಬ ಸಂದರ್ಭದಲ್ಲಿ ಹೀಗೆ ಪ್ರತಿಜ್ಞೆ. ಬಾವಿಗೆ ಹಾರ್ತೇನೆ ಅಂತ ಪ್ರತಿಜ್ಞೆ ಮಾಡಿಲ್ಲ, ಹಗ್ಗ ತಗೊಳ್ತೇನೆ ಅಂತ ಪ್ರತಿಜ್ಞೆ ಮಾಡಿಲ್ಲ, ಬೆಂಕಿಗೆ ಬೀಳ್ತೇನೆ ಅಂತ ಪ್ರತಿಜ್ಞೆ ಅರ್ಜುನನನ್ನು. ಇವನನ್ನು ಕೂಡ ಕೊಲ್ಲಿಕ್ಕಾಗಿಲ್ಲ ಅಂದರೆ ಮಹಾಭಾರತ ಯುದ್ಧದಲ್ಲಿ ಜಯದ್ರಥನನ್ನು ಕೊಲ್ಲಿಕ್ಕಾಗಿಲ್ಲ ಅಂದರೆ ಬೆಂಕಿಗೆ ಬೀಳ್ತೇನೆ. ಯಾರೋ ಕೇಳಿದ, ಅದೇನು ಅರ್ಜುನನಿಗೆ ಬೆಂಕಿ ಅಂದರೆ ತುಂಬ ಇಷ್ಟವ ಅಂತ, ಅಥವಾ ಚಳಿಗಾಲ ಇತ್ತ? ಅದಕ್ಕೆ ಮತ್ತೊಬ್ಬರು ಉತ್ತರ ಕೊಟ್ಟರು, ಅವರಿಬ್ಬರು ಸಹೋದರರು, ಆದ್ದರಿಂದ ತಮ್ಮ ಏನು ಮಾಡೋಲ್ಲ ಅಂತ ಅರ್ಜುನನಿಗೆ ಗೊತ್ತಿತ್ತು, ಆದ್ದರಿಂದ ಬೆಂಕಿಗೆ ಬೀಳ್ತೇನೆ ಅಂತ. ಅಂದರೆ ಬೆಂಕಿ ಅರ್ಜುನನ ಸಹೋದರನ? ಹೌದು. ಹೇಗೆ? ಅರ್ಜುನ ಯಾರು? ಅರ್ಜುನ ಇಂದ್ರನ ಅವತಾರ. ಬೆಂಕಿ ಅಂದರೆ ಅಗ್ನಿ. ಈ ಅಗ್ನಿ ಮತ್ತು ಇಂದ್ರ ಎಲ್ಲಿ ಹುಟ್ಟಿದ್ದು? ದೇವರ ಬಾಯಿಯಿಂದ ಹುಟ್ಟಿದ್ದು. ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯು ಅಜಾಯತ ನಿತ್ಯ ಪುರುಷ ಸೂಕ್ತ ಹೇಳ್ತೇವೆ. ದೇವರ ಬಾಯಿಯಿಂದ ಹುಟ್ಟಿದ್ದು ಇಂದ್ರ ಮತ್ತು ಅಗ್ನಿಗಳು. ಆದ್ದರಿಂದ ಅವರು ಯಾರು? ಅವರಿಬ್ಬರು ಸಹೋದರರು. ಅಂತಂದರೆ ವಾಲಿ ಸುಗ್ರೀವರಲ್ಲ, ರಾಮ ಲಕ್ಷ್ಮಣರು. ಆದ್ದರಿಂದ ಅರ್ಜುನನಿಗೆ ಗೊತ್ತಿತ್ತು, ನಾನು ಅಕಸ್ಮಾತ್ ಬೆಂಕಿಗೆ ಬೀಳ್ತೇನೆ ಅಂತಂದರೂ ಕೂಡ ಈ ಅಗ್ನಿ ಎನ್ನ ಸಹೋದರ ಲಕ್ಷ್ಮಣನಂತೆ ನನ್ನನ್ನು ನಾಶ ಮಾಡಲಿಕ್ಕೆ ಬಿಡೋಲ್ಲ ಅಂತ ಅವನಿಗೆ ಖಾತ್ರಿ ಇತ್ತು ಕಾಣ್ತಾ. ಆದ್ದರಿಂದ ಬೆಂಕಿಗೆ ಹರ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಕೃಷ್ಣ ತೆಪ್ಪಗಿದ್ದ, ಅರ್ಜುನ ಹೊರಟ, ರಕ್ಷಣೆ ಮಾಡ್ತೇನೆ ಅಂತ ಹೊರಟ. ಆವಾಗ ಕೃಷ್ಣ ತನ್ನವರನ್ನು ಯಾರನ್ನೂ ಕಳಿಸಿಕೊಟ್ಟಿಲ್ಲ. ಕೃಷ್ಣನಿಗೆ ಜೊತೆಯಲ್ಲಿ ಬಲರಾಮ ಇದ್ದ. ಬಲರಾಮ ಬೇಕಿದ್ದರೆ ಸಹಾಯಕ್ಕೆ ಹೋಗು ಅಂತಂದಿಲ್ಲ. ಒಂದು ಮನೆಯಲ್ಲೇ ನಡೆಯತಕ್ಕಂಥ ಕಾರ್ಯಕ್ರಮ, ಆದ್ದರಿಂದ ಯಾರನ್ನು ಕಳಿಸಿಕೊಡುವುದು. ಇನ್ನೊಂದು, ಎನ್ನ ಅಣ್ಣ ಬಲರಾಮನಿಗೆ ಅಪಮಾನ ಆಗಬಾರದು ಅಂತ ಕೃಷ್ಣ ಕಳಿಸಿಕೊಟ್ಟಿಲ್ಲ. ಕೃಷ್ಣನಿಗೆ ಗೊತ್ತಿತ್ತು ಅರ್ಜುನಿಂದ ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಕೃಷ್ಣನಿಗೆ ಗೊತ್ತಿತ್ತು. ಆದ್ದರಿಂದ ಆಗದೆ ಇರುವಾಗ ಅಂತಹ ಅರ್ಜುನನಿಗೆ ಸಹಾಯಕ್ಕೆ ಅಂತ ಬಲರಾಮನನ್ನು ಕೊಟ್ಟು ಕಳಿಸಿದರೆ, ಆಗದಿರುವಾಗ ಜನ ಏನು ಮಾತಾಡ್ತಾರೆ? ಬಲರಾಮ ಇದ್ದರೂ ಕೂಡ ಆಗಿಲ್ಲ ಅಂತೇಳಿ ಬಲರಾಮನ ತಲೆ ಮೇಲೆ. ಅದಕ್ಕೆ ಕೃಷ್ಣ ಹೋಗಬೇಡ ಬಲರಾಮ ಅಂತಂದ. ಅಂದರೆ ಇದೆಲ್ಲ ಘಟನೆಗಳು ನಮ್ಮ ಜೀವನದಲ್ಲಿ ಯಾಕೆ ಇಂತಹ ಕಥೆಗಳನ್ನು ಹೇಳ್ತಾರೆ ಅಂತಂದರೆ ಮತ್ತೇನಿಲ್ಲ, ಯಾವುದಾದ್ರೂ ಒಂದು ಕೆಲಸ ಆಗುವುದಿಲ್ಲ ಅಂತ ಖಾತ್ರಿ ಇರುವಾಗ ಅದಕ್ಕೆ ಯಾರೋ ಒಬ್ಬ ನಾನು ಹೋಗಿ ಮಾಡಿಕೊಂಡು ಬರುವುದು ಖಂಡಿತ ಅಂತ ಹೇಳಿದರೆ ಆವಾಗ ಸಹಾಯಕ್ಕೆ ನಮ್ಮವರನ್ನು ಕಳಿಸಿಕೊಡಬಾರದು. ಅದು ಆಗೋದಿಲ್ಲ ನಮಗೆ ಖಾತ್ರಿ ಇದ್ದರೆ, ಕೆಲಸ ಆಗೋದಿಲ್ಲ ಅಂತ ಖಾತ್ರಿ ಇದ್ದರೆ. ಆದರೆ ಮಾಡಿಕೊಂಡು ಬಂದೇ ಬರ್ತೇನೆ ಅಂತ ಅವ ಹಠ ಹಿಡಿದ್ರೆ ಯಾರಾದರೂ ಒಬ್ಬ ಸರಿ ಹೋಗು ಅಂತ ಅನ್ಬೇಕಿದ್ರೆ ನನ್ನವರನ್ನು ಯಾರನ್ನಾದರೂ ಯಾಕೆ ಮಾತ್ರ ನಮಗೆ ಆಗುವುದಿಲ್ಲ ಅಂತ ಖಾತ್ರಿ ಇರಬೇಕು. ಇದೆಲ್ಲ ಯಾವುದರಿಂದ ಗೊತ್ತಾಗುತ್ತೆ? ಕೃಷ್ಣನಿಂದ ಒಂದೊಂದು ಘಟನೆಗಳಿಂದಲೂ ಕೂಡ ನಮಗೆ ಗೊತ್ತಾಗುತ್ತೆ. ಅರ್ಜುನ ಹೋದ, ಆ ಬ್ರಾಹ್ಮಣನ ಹೆಂಡತಿ ಹಡದಳು. ಅರ್ಜುನ ಸುತ್ತ ಬಾಣಗಳ ಶಾಲೆಯನ್ನೇ ಮಾಡಿದ.
ಬಾಣಗಳ ಸೆರೆಮನೆಯನ್ನೇ ಮಾಡಿದ. ಮಗು ಹುಟ್ಟಿತು, ಅದೃಶ್ಯ. ಮಗು ಇಲ್ಲ. ಅರ್ಜುನ ಬೆಂಕಿಗೆ ಬೀಳ್ತೇನೆ ಅಂತ. ಆವಾಗ ಕೃಷ್ಣ ಬಂದು ತಡೆದು, ನಾನು ಎಲ್ಲಿ ಬೆಂಕಿಗೆ ಬೀಳ್ತೇನೆ? ಕೃಷ್ಣನ ಮುಂಭಾಗದಲ್ಲಿ. ತಡೆಯೋರು ಬೇಕಲ್ಲ. ನಮ್ಮಲ್ಲಿ ಕೆಲವರದ್ದು ಇರುತ್ತೆ ಹಾಗೆ. ನಾನು ಹೇಳಿದ್ದಿಲ್ಲ ಯಾರು ಕೇಳೋಲ್ಲ, ನಾನು ಬಾವಿಗೆ ಬೀಳ್ತೇನೆ ಅಂತ. ಯಾವಾಗ ಹೋಗೋದು ಎಲ್ಲ ಸುತ್ತ ಇರುವಾಗಲೇ. ಯಾಕೆ ಎತ್ತಲಿಕ್ಕಿದ್ದಾರಲ್ವ ಅಂತ ಹೇಳಿ. ಅದಕ್ಕೆ ಹಿರಿಯರೊಂದು ಮಾತು ಹೇಳಿದ್ದುಂಟು, ಹಾರುವವ ಹೇಳೋಲ್ಲ, ಹೇಳುವವ ಹಾರೋಲ್ಲ ಅಂತ ಹೇಳಿಕೊಂಡು ಒಂದು ಹಿರಿಯರು ಮಾಡಿರತಕ್ಕಂಥ ಒಂದು ನಿಯಮ ಉಂಟು. ಹಾಗೆ ಅರ್ಜುನ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತಂದಾಗ ಕೃಷ್ಣ ತಡೆದು ಬಾ ಅಂತ ಅವನನ್ನು ಕರ್ಕೊಂಡು ಹೋದ. ಕರ್ಕೊಂಡು ಎಲ್ಲಿಗೆ ಹೋದ? ಅಬ್ಬಾ, 7 ಸಮುದ್ರಗಳನ್ನು ದಾಟಿದ, 7 ದ್ವೀಪಗಳನ್ನು ದಾಟಿದ. ನಮಗೆ ಕಾಣೋದು ಒಂದೇ ಸಮುದ್ರ, ಅದು ಚೂರು ನೋಡಿದ್ದು, ಅದು ಉಪ್ಪು ನೀರಿನ ಸಮುದ್ರ. ಅದನ್ನು ನೋಡಿಕೊಂಡೆ ಭಾರೀ ಅಂತಂತೇವೆ ನಾವು. ಅದಕ್ಕೊಂದು ಇಂಥ ಈ ಸಮುದ್ರಗಳನ್ನು ನುಂಗತಕ್ಕಂಥದ್ದು ಬೇರೆ. ಕಬ್ಬಿನ ರಸದ ಸಮುದ್ರ ಉಂಟಂತೆ, ತುಪ್ಪದ ಸಮುದ್ರ ಉಂಟಂತೆ, ಹಾಲಿನ ಸಮುದ್ರ ಗೊತ್ತು, ಕ್ಷೀರಸಾಗರ ಅಂತ ಹಾಲಿನ ಸಮುದ್ರ ಗೊತ್ತು, ಮೊಸರಿನ ಸಮುದ್ರ ಉಂಟಂತೆ. ಇಷ್ಟೆಲ್ಲ 7 ರೀತಿಯ ಸಮುದ್ರಗಳುಂಟು, 7 ರೀತಿಯ ದ್ವೀಪಗಳುಂಟು. ಒಂದು ಸಮುದ್ರ ಒಂದು ದ್ವೀಪ, ಒಂದು ಸಮುದ್ರ ಒಂದು ದ್ವೀಪ. ದ್ವೀಪ ಅಂದರೆ ಜಾಗ ಅಂತ ಅರ್ಥ. ಇದನ್ನೆಲ್ಲ ದಾಟಿಕೊಂಡು ಕೃಷ್ಣ ಹೋದಾಗ ಧುತ್ತನೆ ಕತ್ತಲು ಎದುರಾಯಿತು. ಅಂಧಂತಮಸ್ಸು ಅಂತ ಕರೀತಾರೆ. ಕತ್ತಲು ಎದುರಾಯಿತು. ಕೃಷ್ಣ ಮಾಡಿದ್ದೇನು? ಕೃಷ್ಣನ ಕೈಯಲ್ಲಿ ಚಕ್ರ ಇತ್ತು. ಆ ಚಕ್ರದಿಂದ ವಿದಾರ್ಯ ಅಂಧಂತಮಃ ಕೃಷ್ಣ ಅಂತ ಆಚಾರ್ಯ ಮಧ್ವರು ಮಾತಂತಾರೆ. ಕೈಯಲ್ಲಿದ್ದಂಥ ಚಕ್ರದಿಂದ ಅಂಧಂತಮಸ್ಸನ್ನು ಕೃಷ್ಣ ಸೀಳಿದ ಅಂತೆ. ಸೀಳಿದ ಅಂದರೆ ಚಕ್ರವನ್ನು ಮುಂದಿಟ್ಟಾಗ ಆಚೆ ಕತ್ತಲು ಈಚೆ ಕತ್ತಲು, ಮಧ್ಯದಲ್ಲಿ ಬೆಳಕು. ಕೃಷ್ಣಾರ್ಜುನರು ಹೋಗಲಿಕ್ಕೆ ಎಷ್ಟು ಬೆಳಕು ಬೇಕು ಅಷ್ಟೇ ಬೆಳಕು. ಯದ್ಯಪಿ ಅಂಧಂತಮಸ್ಸಿನಲ್ಲಿ ದುರ್ಯೋಧನಾದಿಗಳು ಭಾರಿ ಜನ ಇದ್ದಾರೆ. ಈ ದುರ್ಯೋಧನಲ್ಲ, ಹಿಂದಿನ ದುರ್ಯೋಧನಾದಿಗಳು ಭಾರಿ ಇದ್ದಾರೆ. ಅವರಿಗೆ ಒಂಚೂರು ಬೆಳಕು ಕಾಣಿಸ್ತಾ ಇಲ್ಲ. ಆ ಕತ್ತಲನ್ನು ಸೀಳಿಕೊಂಡು ಕೃಷ್ಣಾರ್ಜುನರು ಇಬ್ಬರು ಮುಂದೆ ಹೋದರು. ಮತ್ತು ಕೃಷ್ಣ ಹೋದ. ಅಲ್ಲಿ ತನ್ನ ಒಂದು ರೂಪ ಇತ್ತು, ಅದರ ಜೊತೆ ಕೂತ. ಆ ಬ್ರಾಹ್ಮಣನ ಸತ್ತಿರತಕ್ಕಂಥ ಮಕ್ಕಳನ್ನು ಹಿಡ್ಕೊಂಡು ಬಂದ. ಅರ್ಜುನನ ಮೂಲಕ ಬ್ರಾಹ್ಮಣನಿಗೆ ಒಪ್ಪಿಸಿದ. ಅಲ್ಲಿ ಏನು ನಮಗೆ ಬೇಕಾದದ್ದೇನು? ಚಕ್ರದಿಂದ ಕೃಷ್ಣ ಆ ಕತ್ತಲೆಯನ್ನು ಕತ್ತರಿಸಿದ ಅಂತ ನಮಗೆ ಬೇಕಾದದ್ದು. ಕತ್ತಲೆ ಅಂದರೆ ಏನು? ಒಂದು ಕತ್ತಲೆ. ಇನ್ನೊಂದು ಕತ್ತಲೆ ಅಂದ್ರೇನು? ಅಜ್ಞಾನವನ್ನು ಕತ್ತಲೆ ಎನ್ನುವ ಶಬ್ದದಿಂದ ಕರೆಯುವುದು. ಕತ್ತಲೆ ನಮಗೇನು ಕಾಣುವುದಿಲ್ಲಲ್ಲ, ಕತ್ತಲೆಯಲ್ಲಿ ಏನು ಗೊತ್ತಾಗುವುದಿಲ್ಲಲ್ಲ. ಅದೇ ರೀತಿಯಲ್ಲಿ ಒಳಗಿನಿಂದ ಅಜ್ಞಾನ ಇದ್ದರೂ ಕೂಡ ನಮಗೆ ಏನೇನೂ ಗೊತ್ತಾಗೋಲ್ಲ. ಓದಿದ್ದು ಪೂರ ಮರೆತು ಹೋದರೆ ಅಂದರೆ ಅಜ್ಞಾನ ಬಂತು ಅಂತಂದರೆ, ಪ್ರಶ್ನೆ ಪತ್ರಿಕೆ ಕೈಗೆ ಬಂತು ಅಂತಂದರೆ ಅಜ್ಞಾನ ಅಂದರೆ ಏನೂ ಗೊತ್ತಾಗೋಲ್ಲ. ಹಾಗಾದರೆ ಚಕ್ರದ ಕೆಲಸ ಏನು ಅಂತಂದರೆ, ನಮಗೆ ಗೊತ್ತಿಲ್ಲ ಎನ್ನುವುದು ಏನು ಉಂಟು ಅದನ್ನು ಕತ್ತರಿಸುವ ಕೆಲಸವನ್ನು ಚಕ್ರ ಮಾಡುತ್ತೆ ಅಂತ. ಅದಕ್ಕೋಸ್ಕರನೇ ಋಷಿಗಳಿಗೆ ಚಕ್ರವನ್ನು, ಇಲ್ಲ ಬ್ರಹ್ಮನ ಹತ್ರ ಶಂಖನೂ ಉಂಟು, ಬ್ರಹ್ಮನ ಹತ್ರ ಪದ್ಮನೂ ಉಂಟು, ಅದನ್ನು ಕೊಡಿಸ್ಬೋದಿತ್ತು. ಯಾವುದನ್ನು ಕಳಿಸದೆ ಚಕ್ರವನ್ನು ಕಳಿಸಿಕೊಡುವ ಒಂದೇ ಉದ್ದೇಶ. ಒಂದು, ನಮ್ಮ ಜ್ಞಾನ ಮುಂದೆ ಹೋಗಬೇಕು. ಎರಡನೇದ್ದು, ನಮ್ಮಲ್ಲಿರತಕ್ಕಂಥ ಅಜ್ಞಾನದಕ್ಕೆ ಕತ್ತರಿ ಬೀಳಬೇಕು. ಆ ದೃಷ್ಟಿಯಿಂದ ಚಕ್ರ ಅಂತ ಹೇಳಿಕೊಟ್ಟು. ಹಾಗಾದರೆ ಜ್ಞಾನ, ಬಂಧ, ಅಜ್ಞಾನ, ಮೋಕ್ಷ ಇದನ್ನು ನಾವು ದೇವರಲ್ಲಿ ಬೇಡಬೇಕು. ಬೇಡಲಿಕ್ಕೆ ಬೇಕಾದ ಪ್ರೇರಣೆಯನ್ನು ದೇವರು ಮಾಡಬೇಕು. ಅದಕ್ಕೆ ನಿಯಮನ ಅಂತ. ನಮ್ಮನ್ನು ನಿಯಮನೆ ಮಾಡುವ ಒಬ್ಬ ಇದ್ದಾನೆ. ನಾವು ಹೇಳಿದಂತೆ ಆಗೋಲ್ಲ. ಎಣಿಸಲಿಕ್ಕೆ ತುಂಬ ಎಣಿಸ್ತೇವೆ, ಕೂತ್ಕೊಂಡೆ ದೊಡ್ಡ ಗಾಳಿ ಗೋಪುರ ಭಾರಿ ಕಟ್ತೇವೆ, ಒಂದೂ ಆಗೋಲ್ಲ. ಅದು ಯಾವುದಾಗುತ್ತೆ ಅವ ನಮಗೆ ಏನು ಪ್ರೇರಣೆ ಮಾಡ್ತಾನೆ ಅದು ಆಗುತ್ತೆ. ಅದನ್ನು ನಿಯಮನ, ಕುದುರೆಗಳನ್ನು ನಿಯಮನ ಮಾಡ್ತೇವಂತಲ್ಲ ನಮ್ಮಲ್ಲಿ ಉಂಟಲ್ಲ, ಲಗಾಮಿನ ಮೂಲಕ. ಅದೇ ರೀತಿಯಲ್ಲಿ ನಮ್ಮನ್ನು ಕಾಣಿಸದ ಹಗ್ಗದಿಂದ ನಮ್ಮನ್ನು ನಿಯಮನ ಮಾಡತಕ್ಕಂಥವ ಭಗವಂತ ಅಂತ. ದೇವರಲ್ಲಿ ಕೇಳುವುದು, ದೇವರೇ ಈ ರೀತಿಯಲ್ಲಿ ನಿನ್ನಲ್ಲಿ ಬೇಡುವಂತೆ ಎನ್ನ ಮನಸ್ಸಿಗೆ ಪ್ರೇರಣೆ ಮಾಡು, ನನಗೆ ನಿಯಮನೆ ಮಾಡು. ಹಾಗಾದರೆ ಅದನ್ನು ಇನ್ನೊಮ್ಮೆ ನೋಡುವುದು ಅಂತಾದರೆ, ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರ ಕೊಡೋಂತ ಬೇಡಲಿಕ್ಕೆ ನಿಯಮನೆ ಮಾಡು. ನಿನ್ನ ಬಗ್ಗೆ ನಾನೇನು ಸಂಪಾದನೆ ಮಾಡಿದ್ದೇನೆ ತಿಳುವಳಿಕೆ, ಅದು ಎನ್ನಲ್ಲಿ ಬದ್ಧವಾಗಿ ಇರಲಿ, ಅದು ಎನ್ನಲ್ಲಿ ಯಾವಾಗಲೂ ಇರಲಿ. ಆ ರೀತಿಯಲ್ಲಿ ಇವನಲ್ಲಿ ಇರಲಿ ಅಂತೇಳಿಕೊಂಡು ನಾನು ಉಳಿಸಿಕೊಳ್ಳುವಂತೆ ನನಗೆ ಪ್ರೇರಣೆ ಮಾಡು. ಅಜ್ಞಾನಕ್ಕೆ ಎನ್ನಿಂದ ಬಿಡುಗಡೆ ಆಗುವಂತೆ ಪ್ರೇರಣೆ ಮಾಡು.
ಹಾಗಾದರೆ ಜ್ಞಾನ ನಮ್ಮಲ್ಲಿ ಉಳಿಲೇಬೇಕಲ್ಲ. ಕೆಲವು ಜ್ಞಾನಕ್ಕೆ ಮೋಕ್ಷ ಆಗಬೇಕು, ಕೆಲವು ಅಜ್ಞಾನ ನಮ್ಮಲ್ಲಿ ಉಳಿಬೇಕು. ಯಾವ ಜ್ಞಾನಕ್ಕೆ ಮೋಕ್ಷ ಆಗಬೇಕು? ಸುಮ್ಮನೆ ಯಾರ್ಯಾರೋ ಬಂದುಕೊಂಡು ಏನೇನೇನೇನೇನೇನೋ ಹೇಳ್ತಾ ಇರ್ತಾರೆ. ಅಕುಳಂಚಗರೆ ಮುಕುಳಿಂಚಗರೆ ಅಂತ ಹೇಳಿಕೊಂಡು ಏನೇನೇನೋ ಹೇಳ್ತಾ ಇರ್ತಾರಲ್ಲ. ಇದರ ತಿಳುವಳಿಕೆ ನಮ್ಮಲ್ಲಿ ಉಳಿಲ್ಲ, ಹೋಗಬೇಕು. ಅದಕ್ಕೆ ಅವರು ಹೇಳ್ತಾರೆ, ಈ ಕಿವಿಯಲ್ಲಿ ಕೇಳೋದು, ಅದಕ್ಕೆ ದೇವರು ಎರಡು ಕಿವಿಗಳನ್ನು ಒಟ್ಟಿಗೆ ಒಂದೇ ರೀತಿಯಲ್ಲಿ ಇಟ್ಟರು. ಈ ಕಿವಿಯಲ್ಲಿ ನಾವೇನು ಮಾಡಿದ್ದೇವೆ? ಇಂಥದ್ದಾಲ ಎಡ್ಡೆತ್ತನ ಉಂಡಾಡ ಕೇಳಿದ್ದು ಬಿಡ್ಪೋಣ, ಹಾಳದ ಉಂಡಾಡ. ಅದಕ್ಕೆ ಹಾಗಾದರೆ ನಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಗೊತ್ತು, ಮರ್ತೇ ಹೋಗುತ್ತೆ ಅಂತೇನಿಲ್ಲ. ನೆನಪಿಟ್ಟುಕೊಳ್ಳಿ ಪುನಃ ಅದರಲ್ಲಿ ಏನು ಹೆಂಗೆ ಕಂಚ ಪಣ್ತೆ ಆಂಡಲ್ಲ ಏನಂತಾರ ಅವನ ಮನೆ ಸುಡಿಜೋಂತೀರಿ ಇದೊಂತಿರೋ ಪಂಡ್ರೆ ಬರ್ಪಣ ಕೂಡ ಇಟ್ಟುಕೊಳ್ಳಿ ಪುನಃ ಹೇಳಲಿಕ್ಕೆ ಬರುತ್ತೆ. ಅದು ಅದಕ್ಕೆ ದೇವರ ಹತ್ರ ಹೊಡೆದು ಒಳ್ಳೆಯದು ಅಂತ ಏನುಂಟೋ ಅದು ನನ್ನ ಮನಸ್ಸಲ್ಲಿ ಉಳಿಲಿ, ಕೆಟ್ಟದ್ದು ಅಂತ ಕೆಟ್ಟದ್ರ ತಿಳುವಳಿಕೆ ನನಗೆ ಬರುತ್ತೆ. ಯಾರೋ ನಮಗೆ ತುಂಬ ಬೇಕಾದವರು ಸತ್ತು ಹೋದರು, ತುಂಬ ಬೇಕಾದವರು ತೀರಿ ಹೋದರು. ದುಃಖ ದುಃಖ ದುಃಖ, ಮನಸ್ಸಿಗೆ ಬೇಜಾರು. ಆ ಬೇಜಾರಿನಿಂದಾಗಿ ಏನು ಮಾಡಲಿಕ್ಕಾಗೋಲ್ಲ. ದೇವರಲ್ಲಿ ಬೇಡೋಣ. ಈ ತಿಳುವಳಿಕೆ ಏನು ಬಂತು, ಅವರು ಸತ್ರು ಎನ್ನತಕ್ಕಂಥ ತಿಳುವಳಿಕೆ ಏನು ಬಂತು, ದೇವರೇ ಈ ತಿಳುವಳಿಕೆಗೆ ಮೋಕ್ಷ, ಈ ತಿಳುವಳಿಕೆ ಅಲ್ಲಿಂದ ದೂರ ಹೋಗುವಂತೆ ಮಾಡು ಎನ್ನುವುದು ಜನ್ಮಾದಿ ಅಸ್ಯ ಯತಃ ಸತ್ಯಂ ಪರಂ ಧೀಮಹಿ. ಇಂತಹ ದೇವರು ನಾನು ಧ್ಯಾನ ಮಾಡ್ತೇನೆ ಅಂತ ಹೇಳಿಕೊಳ್ತಾ ಅಲ್ಲಿ ಮತ್ತು ತುಂಬ ಹೇಳ್ತಾರೆ. ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದವ ಯಾರೋ, ಅದೇ ಜನ್ಮಾದ್ಯಸ್ಯ ಯತಃ, ಜನ್ಮ ಆದ್ಯಸ್ಯ ಯತಃ. ನಮಗೆಲ್ಲ ಮೊದಲಿಗೆ ಚತುರ್ಮುಖ ಬ್ರಹ್ಮ ಅಲ್ವೋ, ಚತುರ್ಮುಖ ಬ್ರಹ್ಮನನ್ನು ಯಾರು ಮೊದಲು ಸೃಷ್ಟಿ ಮಾಡಿದ್ದಾನೋ, ಎಷ್ಟು ಅವನ ಮೇಲೆ ಏನು ಪ್ರೀತಿ ಗೊತ್ತಾ ಭಗವಂತನಿಗೆ. ಮೊದಲಿನ ಮಗನ ಮೇಲೆ ಎಷ್ಟು ಪ್ರೀತಿ ಅಂತಂದರೆ ಇನ್ನೂ ಕೂಡ ನಾಭಿ ಬಳ್ಳಿಗೆ ಕತ್ತರಿ ಹಾಕಲಿಲ್ಲ. ನಮ್ಮಲ್ಲಿ ಅದೊಂದು ಜಾತಕರ್ಮ ಅಂತ ಒಂದು ಸಂಸ್ಕಾರ ಮಾಡ್ತಾರಲ್ವೋ, ಒಂದು ಮಂತ್ರ ಹೇಳಿ ನಾಭಿ ಬಳ್ಳಿಗೆ ಕತ್ತರಿ ಹಾಕ್ತಾರೆ. ಜಾತಕರ್ಮ ಅಂತ ಅದಕ್ಕೆ ಹುಟ್ಟಿದ ಕೂಡಲೇ ಮಾಡಲಿಕ್ಕಿದ್ದಂಥ ಒಂದು ಕರ್ಮ, ಅದಕ್ಕೆ ಜಾತಕರ್ಮ ಅಂತ ಹೆಸರು. ಆ ಕತ್ತರಿ ಹಾಕುವ ತನಕ ಆಮೆ ಇಲ್ಲ. ಕತ್ತರಿ ಹಾಕಿ ಯಾವಾಗ ನಾಭಿ ಬಳ್ಳಿ ತುಂಡಾಯಿತೋ ಅವಾಗ ಆಮೆ ಅಂತ ಶುರುವಾಯಿತು. ಅದು ಸಂಸ್ಕೃತ ಶಬ್ದ ಆಮೆ ಎನ್ನುವುದು. ಅಮ್ಮ ಪಣ್ಪುಣಗರ ಬಾಲೆಡ, ಅಮ್ಮ ಮಗುವಿನ ಹೇಳುವುದಂತೆ, ನೀನು ಮೇ ನನಗೆ ಸೇರಿದ್ದು ನಾ ಅಲ್ಲ ಅಮೆ, ನ ಮೇ ಅಮೆ, ನೀನು ನನಗೆ ಸೇರಿದ್ದಲ್ಲ. ಅಂದರೆ ಏನರ್ಥ? ನನಗೆ ಸೇರಿದ್ದಲ್ಲ ಅಂದರೆ ನಿನ್ನ ಉದ್ಧಾರ ನಿನ್ನ ಕೈಯಲ್ಲೇ, ನಿನ್ನ ಉದ್ಧಾರ ನನ್ನಿಂದ ಆಗುತ್ತೆ ಅಂತ ಭಾವಿಸ್ಬೇಡ. ನಿನಗೆ ಬುದ್ಧಿ ಬರುವ ತನಕ ಬೇಕಾದರೆ ನಾನು ಬೆಳೆಸ್ತೇನೆ, ಬುದ್ಧಿ ಬಂದ ಮೇಲೆ ನಿನ್ನ ಜವಾಬ್ದಾರಿ ನಿನಗೆ. ಪ್ರಾಣಿಗಳಲ್ಲಿಲ್ವಾ, ಅವುಗಳಿಗೆ ಬುದ್ಧಿ ಬಂದಾಗ ಅವುಗಳ ಜವಾಬ್ದಾರಿ ಅವುಗಳಿಗೆ ಏನು, ಕೊನೆಯ ತನಕ ಈ ಹಸು ತನ್ನ ಕರುವನ್ನು ಕೊನೆಯ ತನಕ ತಾನೇ ನೋಡ್ತಾ ಇರುತ್ತಾ? ಇಲ್ಲ. ಯಾವಾಗ ಅದಕ್ಕೆ ಕಾಲು ಗಟ್ಟಿಯಾಯಿತೋ ಅದರ ಪಾಡಿಗದು, ಇದರ ಪಾಡಿಗಿದು. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಅದು ಬೇಕು. ಆದರೆ ಬ್ರಹ್ಮದೇವರ ನಾಭಿ, ಭಗವಂತನ ನಾಭಿಯಿಂದ ಏನೊಂದು ಕಮಲ ಬಂದಿದೆ, ಆ ಕಮಲದ ನಾಳ ಏನುಂಟು, ಆ ನಾಳಕ್ಕೆ ಇನ್ನೂ ಕೂಡ ದೇವರು ಕತ್ತರಿ ಹಾಕಿಲ್ಲ. ನಾವು ನೋಡ್ತೇವಲ್ಲ ನಾಡ, ಹಾಗೆ ಯಾವ ಪಟ ಆದರೂ ಕೂಡ ಯಾವುದೇ ಭಾವಚಿತ್ರ ಇರಲಿ ಅದರಲ್ಲಿ ನಾಳ ಉಂಟಾ, ನಾಭಿಯಿಂದ ನಾಳ ಹೊರಟಿದ, ಅದರಲ್ಲಿ ಕಮಲ ಉಂಟಾ, ಆ ಕಮಲದಲ್ಲಿ ಬ್ರಹ್ಮದೇವರು ಕೂತಿದ್ದಾರ. ತಿರುವನಂತಪುರಕ್ಕೆ ಹೋಗಿ, ಶ್ರೀರಂಗಕ್ಕೆ ಹೋಗಿ, ಅಲ್ಲಿ ಎಲ್ಲ ಕಡೆಯೂ ಕೂಡ ಏನರ್ಥ? ದೇವರು ಕತ್ತರಿ ಹಾಕಿಲ್ಲ ಅಂದರೆ. ಕತ್ತರಿ ಹಾಕಿದರೆ ಬ್ರಹ್ಮ ಬೇರೆ ಆಗಿಬಿಟ್ಟ, ದೇವರು ಬೇರೆ ಆಗಿಬಿಟ್ಟ. ಬ್ರಹ್ಮ ಅಂದಂತೆ, ಮಹಾರಾಯ ನಾನು ನಿನ್ನನ್ನು ಎಂದೂ ಕೂಡ ಬಿಟ್ಟು ಇರಲಿಕ್ಕೆ ಆಗೋಲ್ಲ ಅಂತಂದದ್ದಕ್ಕೆ ದೇವರು ಅಲ್ಲಿಗೆ ಕತ್ತರಿ ಹಾಕಿಲ್ಲ. ಹಾಗಾದರೆ ಇಷ್ಟು ಪ್ರೀತಿ ಆ ಮಗನ ಮೇಲೆ, ಇನ್ನೂ ಕೂಡ ಆ ಮಗನನ್ನು ಬಿಟ್ಟು ಕೊಟ್ಟಿಲ್ಲ ಭಗವಂತ. ಆದ್ಯಸ್ಯ ಜನ್ಮ ಯತಃ, ಯಾವ ಭಗವಂತನಿಂದ ಆಯಿತೋ ಅಂತಹ ದೇವರನ್ನು ನಾನು ಧ್ಯಾನ ಮಾಡ್ತೇನೆ. ಯಾಕೆ ಬ್ರಹ್ಮದೇವರನ್ನು ಮೊದಲಿನ ಮಗನನ್ನಾಗಿ ಯಾಕೆ ಪಡೆದ? ಅದೇನು ರುದ್ರದೇವರು ಮೊದಲಿನ ಮಗನಾಗಿ ಬರಬಾರ್ದಿತ್ತ? ಬ್ರಹ್ಮದೇವರೇ ಮೊದಲಿನ ಮಗನಾಗಿ ಯಾಕೆ ಬಂದ ಅಂತಂದರೆ, ಇದೇ ಬ್ರಹ್ಮದೇವರು ಹಿಂದಿನ ಜನ್ಮದಲ್ಲಿ ದೇವರ ಸೇವೆ ತುಂಬ ಮಾಡಿದ್ದ ಅಂತ. ಅದಕ್ಕೋಸ್ಕರ ದೇವರು ತುಂಬ ಪ್ರೀತಿಯಿಂದ ಬಾ, ಮೊದಲಿನ ಮಗನಾಗಿ ಬಾ. ನಮ್ಮಲ್ಲಿ ಹಾಗೆ ಉಂಟಲ್ಲ ಚಾಲ್ತಿಯಲ್ಲಿ, ಅಪ್ಪ ತೀರಿ ಹೋದರೆ ಜ್ಯೇಷ್ಠ ಭ್ರಾತ ಪಿತೃ ಸಮಃ ಅಂತ ಹೇಳಿಕೊಂಡು, ಆ ಮನೆಯಲ್ಲಿ ಅಣ್ಣ ತಮ್ಮಂದಿರಲ್ಲಿ ಹಿರಿಯವ ಯಾರಿದ್ದಾನೋ
ಅವನಿಗೆ ತಂದೆಯ ಸ್ಥಾನವನ್ನು ಕೊಡುವುದು ಬಂತು. ಅವನಿಗೆ ಮನೆಯ ಜವಾಬ್ದಾರಿ ಅವನಿಗೆ ಅಂತ ಬಂತು. ಅಷ್ಟು ಮೊದಲಿನ ಮಗನಿಗೆ. ಇನ್ನೂ ಉಪನಿಷತ್ತಿನಂತ ಕೆದಕ್ಕೊಂಡು ಹೋದರೆ ಮೊದಲಿನ ಮಗುವೇ ವಂಶೋದ್ಧಾರಕ್ಕಾಗಿ ಹುಟ್ಟತಕ್ಕಂಥ ಮಗುವಂತೆ, ನಂತರದ ಮೊದಲಿನ ಮಗುವೇ ಪ್ರೇಮದಿಂದ ಹುಟ್ಟಿದ ಮಗುವಂತೆ, ನಂತರದ ಮಕ್ಕಳು ಕಾಮದಿಂದ ಹುಟ್ಟಿದ ಮಕ್ಕಳು ಅಂತ ಉಪನಿಷತ್ಕಾರೊಂದು ಮಾತು ಹೇಳಿದ್ದು ಅಂತುಂಟು. ಹಾಗಾದರೆ ಪ್ರೇಮದಿಂದ ಹುಟ್ಟಿದ ಮಗು ಅಂತ ಆದಮೇಲೆ ಅದರ ಮೇಲೆ ಅಷ್ಟು ಜವಾಬ್ದಾರಿಯನ್ನು ಮನೆಯಲ್ಲಿ ಹಿರಿಯರು ಕೊಡ್ತಾರೆ ಆ ಮಗುವಿಗೆ. ಬ್ರಹ್ಮದೇವರು ಮೊದಲಿನ ಮಗನಾಗಿ ಬಂದರು. ಯಾಕೆ ಮೊದಲಿನ ಮಗ? ಹಿಂದಿನ ಜನ್ಮದಲ್ಲಿ ಭಗವಂತನ ಸೇವೆ ಅಷ್ಟು ಚೆನ್ನಾಗಿ ಮಾಡಿದ್ದ. ಆದ್ದರಿಂದ ಎಷ್ಟು ಚೆನ್ನಾಗಿ ಮಾಡಿದ್ದ, ತನ್ನಿಂದ ಸಾಧ್ಯ ಆಗುವುದಿದ್ರೂ ಕೂಡ ದೇವರಿಗೋಸ್ಕರ ಆ ಕೆಲಸವನ್ನು ಬದಿಗಿಟ್ಟ. ಅದು ದೇವರಿಗೆ ಖುಷಿ ಆಯ್ತಂತ. ಹಬ್ಬ ನಾನು ಪ್ರಸಿದ್ಧಿಗೆ ಬರಬೇಕು ಅಂತ ಹೇಳಿಕೊಂಡು ಇವ ಆ ಕೆಲಸವನ್ನು ಮಾಡದೆ ಆ ಕೆಲಸವನ್ನು ನನಗೋಸ್ಕರ ಮೀಸಲಿಟ್ಟ ಅಂತ ಹೇಳಿಕೊಂಡು ದೇವರಿಗೆ ಖುಷಿಯಾಗಿ ಮುಂದಿನ ಜನ್ಮದಲ್ಲಿ ನನ್ನ ಮೊದಲಿನ ಮಗನಾಗಿ ಬಾ ಅಂತಂದಂತೆ. ಯಾವಾಗ ಅದು? ಇದೇ ಬ್ರಹ್ಮ ವಾಯುದೇವರಾಗಿರುವಾಗ. ಯಾವಾಗ? ಹನುಮನಾಗಿ ಇರುವಾಗ ಏನು ಮಾಡಿದ್ದ ಹನುಮ? ತುಂಬ ಕೆಲಸಗಳನ್ನು ಮಾಡಿದ್ದ. ಅದರಲ್ಲಿ ಒಂದು ಕೆಲಸ ಏನು? ಕಿಷ್ಕಿಂಧಾದಲ್ಲಿ ಸುಗ್ರೀವನ ಒಟ್ಟಿಗೆ ಹನುಮ ಇದ್ದನ. ವಾಲಿಯಿಂದ ಹೊಡೆತ ಸಕತ್ತು ತಿಂದು ಆ ಸುಗ್ರೀವ ಹನುಮನನ್ನು ಕಟ್ಟಿಕೊಂಡು ಯಾವುದೋ ಒಂದು ಬೆಟ್ಟದ ಮೇಲೆ ಹೋಗಿ ಕೂತ. ಯಾವ ಬೆಟ್ಟಕ್ಕೆ ವಾಲಿ ಬರುವುದಿಲ್ಲವೋ ಆ ಬೆಟ್ಟಕ್ಕೆ ಹೋಗಿ ಕೂತ. ಅಲ್ಲಿ ಅವರೆಲ್ಲ ಇದ್ದಾರೆ, ಸುಗ್ರೀವ, ಹನುಮಂತ ಮೊದಲಾದ ಕಪಿಗಳಿದ್ದಾರೆ. ಮೇಲಿನಿಂದ ಆಕಾಶದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ತಾ ಇದ್ದಾನೆ. ಅದೇ ಕಿಷ್ಕಿಂಧ ಮೇಲಿನಿಂದ ಹೋಗ್ತಾ ಇದ್ದಾನೆ. ಹನುಮ ನೋಡಿದ, ಈಗಲೇ ಹೋಗಿ ರಾವಣನನ್ನು ಚಚ್ಚಿ ಸೀತೆಯನ್ನು ಹಿಡ್ಕೊಂಡು ಬರ್ತೇನೆ ಅಂತ ಹನುಮ ಸಂಕಲ್ಪ ಮಾಡಿದ. ಆವಾಗ ಸುಗ್ರೀವ ತಡೆದ. ನಮ್ಗೆ ಯಾಕೆ ಉಸಾಬರಿ, ಸುಮ್ಮನೆ ದಾರಿಗೆ ಹೋಗುವ ಮಾರಿಯನ್ನು ನಾವು ಮನೆಯೊಳಗೆ ಯಾಕೆ, ರಾವಣ ಅಂದರೆ ಸುಗ್ರೀವನು ಹೆದರುತ್ತಿದ್ದ, ಆದ್ದರಿಂದ ದಾರಿಯಲ್ಲಿ ಹೋಗುವ ಮಾರಿಯನ್ನು ನಾವು ಯಾಕೆ ಮನೆಯಲ್ಲಿ ಮಾರಿಕೊಳ್ಬೇಕು, ಅದರಿಂದ ನಿನ್ನ ಹೆಂಡತಿಯನ್ನಲ್ಲ ಕದ್ದದ್ದು ಹನುಮಾನ್, ನನಗೆ ಹೆಂಡತಿಯೇ ಇಲ್ಲ ಅಂದ. ಮತ್ತು ನಮ್ಮ ಯಾರನ್ನು ಕದ್ದದ್ದಲ್ಲ, ಯಾರೋ ಒಂದು ಅವನಷ್ಟಕ್ಕೆ ಹೋಗಲಿ ಅಂತ ಸುಗ್ರೀವ ತಡೆದ. ಹನುಮ ತೆಪ್ಪಗಾದ. ಆ ಸಮಯದಲ್ಲಿ ಹನುಮ ಆಲೋಚನೆ ಮಾಡುವುದು, ಎನ್ನ ಸ್ವಾಮಿ ರಾಮಚಂದ್ರನಿಗೆ ರಾವಣನನ್ನು ಕೊಂದ ಕೀರ್ತಿ ಬರಬೇಕು. ನಾನು ಈಗಲೇ ಹಾರಿ ರಾವಣನನ್ನು ಚಚ್ಚಿ ಸೀತೆಯನ್ನು ಹಿಡ್ಕೊಂಡು ಬಂದೆ ಅಂತಂದರೆ ರಾಮಚಂದ್ರನಿಗೆ ಕೀರ್ತಿಯಲ್ಲಿ ಬಂತು. ರಾವಣನನ್ನು ಸಂಹಾರ ಮಾಡಿದ್ದು ಯಾರು? ಕುಂಭಕರ್ಣನ ಸಂಹಾರಕ ಯಾರು ಅಂತ ಲೋಕ ಮಾತಾಡುವಾಗ ರಾಮ ಅಂತ ಅನ್ನಬೇಕು. ಆವಾಗ ಕೀರ್ತಿ ಯಾರಿಗೆ? ಭಗವಂತನಿಗೆ. ಎನ್ನ ಸ್ವಾಮಿ ರಾಮಚಂದ್ರನ ಹಾಗೆ ಜಯ ವಿಜಯರಿಗೆ ಮಾತು ಕೊಟ್ಟದ್ದಲ್ವೋ? ರಾಮಚಂದ್ರ ಅಂದರೆ ನಾರಾಯಣ ಹಾಗೆ ಮಾತು ಕೊಟ್ಟದ್ದಲ್ವೋ? ನಿಮ್ಮನ್ನು ಸಂಹಾರ ಮಾಡಲಿಕ್ಕೆ ಭೂಮಿಗೆ ನಾನೇ ಬರ್ತೇನೆ ಅಂತ ಮಾತು ಕೊಟ್ಟದ್ದಲ್ವೋ? ಭಗವಂತನ ಮಾತು. ದೇವರ ಮಾತನ್ನು ಉಳಿಸುವುದಕ್ಕೋಸ್ಕರ ಹನುಮ ತನಗೆ ತಾಕತ್ತು ಇದ್ದರೂ ಕೂಡ ರಾವಣನನ್ನು ಮಟ್ಟ ಹಾಕಿ ಸೀತೆಯನ್ನು ಅಲ್ಲಿ ಏಳಿದಿಲ್ಲ. ದೇವರಿಗೆ ತುಂಬ ಖುಷಿಯಾಯ್ತಂತೆ. ಓಹೋ, ತಾಕತ್ತುಂಟು ಅಂತ ಇವ ಮಾಡದೆ ಸ್ವಾಮಿ ಕಾರ್ಯ, ಭಗವಂತನ ಆಜ್ಞೆ ನಡೆಸಿಕೊಡಬೇಕು ಎನ್ನುವ ಒಂದೇ ಉದ್ದೇಶದಿಂದ ಕೊಲ್ಲದಿದ್ದದ್ದಕ್ಕೆ ರಾಮಚಂದ್ರ ಹನುಮನಿಗೆ ಹೇಳಿದ, ಮುಂದಿನ ಜನ್ಮದಲ್ಲಿ ಮೊದಲಿನ ಮಗನಾಗಿ ಬಾ. ನಾವು ಏಕಾದಶಿ ಉಪವಾಸ ಮಾಡಬೇಕು, ಮಾಡಬೇಕು. ಯಾವುದ್ಯಾವುದಕ್ಕೂ ಉಪವಾಸ ಮಾಡ್ತೇವೆ. ಯಾವುದ್ಯಾವುದಕ್ಕೂ ಅಂದರೆ ಸಂಕಷ್ಟಕ್ಕೆ ಉಪವಾಸ ಮಾಡುವವರಿದ್ದಾರೆ. ಸಂಕಷ್ಟ ಚತುರ್ಥಿ ಉಪವಾಸ ಯಾರು ಹೇಳಲಿಲ್ಲ, ಸಂಕಷ್ಟ ಚತುರ್ಥಿ ಉಪವಾಸ ಮಾಡು ಅಂತ ಯಾರು ಹೇಳಲಿಲ್ಲ. ಆದರೂ ಏನೋ ನಾವೊಂದು ದೇವತೆಯನ್ನು ಉದ್ದೇಶದಲ್ಲಿ ಇಟ್ಟುಕೊಂಡು ಉಪವಾಸ ಮಾಡುತ್ತೇವೆ. ಏಕಾದಶಿ ಉಪವಾಸ ಮಾಡ್ತೇವೆ. ಕೇಳಿದರೆ ಏನಂತೇವೆ ಗೊತ್ತಾ? ಡಾಕ್ಟ್ರು ಹೇಳಿದ್ದಾರೆ ಉಂಪು ತಿನ್ನಡ ಅಂತ ಹೇಳಿದ್ದಾರೆ, ಅನ್ನ ತಿನ್ನಬೇಡ ಅಂತ ಡಾಕ್ಟ್ರು ಹೇಳಿದ್ದಾರೆ. ಅವರು ಹೇಳಿದ್ದೇನು ಅಂತಂದರೆ ಒಂದು 15 ದಿವಸಕ್ಕೆ ಒಮ್ಮೆ ಆದರೂ ಅನ್ನ ಬಿಡು ಅಂತ ಅವರು ಹೇಳಿದ್ದಾರೆ. ಮತ್ತು ಬಾಕಿ ದಿವಸ ಎಲ್ಲ ನಾನು ಮಾತ್ರೆಯಲ್ಲೇ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತ ಕೃಷ್ಣನು ಹೇಳಿದ್ದಾನೆ. ಬಾಕಿ ದಿವಸ ಆದರೆ ಮಾತ್ರೆಗಳ ಮೂಲಕ ನಡೆಸ್ತೇನೆ. ಆದರೆ ಒಂದು ದಿವಸ ಅನ್ನ ಬಿಡಲೇಬೇಕಾಗುತ್ತೆ ನೀನು ಅಂತ ವೈದ್ಯರು ಹೇಳಿದ್ದಾರೆ. ಬೇರೆ ಬೇರೆ ದಿವಸ ಬಿಡುವುದಕ್ಕಿಂತ ಏಕಾದಶಿ ದಿವಸವೇ ಅನ್ನ ಬಿಟ್ಟರೆ ಏಕಾದಶಿ ಉಪವಾಸನಾಯಿತು, ಅನ್ನ ಬಿಟ್ಟಂತೇನೂ ಆಯಿತು ಅಂತ ಹೇಳಿಕೊಂಡು ಬಿಟ್ಟಿದ್ದು. ಆಗಿಲ್ಲ ಅಂತ. ಆದರೆ ಯಾವುದಕ್ಕೋಸ್ಕರ ಅನ್ನ ಬಿಟ್ಟದ್ದು ನೀನು? ಭಗವಂತನ ಆಜ್ಞೆ ಅಂತೇಳಿ ಅನ್ನ ಬಿಟ್ಟಂತೆ ಆಗಿಲ್ಲ.
ಮತ್ತು ಯಾಕೆ ಬಿಟ್ಟದ್ದು? ವೈದ್ಯರು ಹೇಳಿದ್ದಾರೆ ಅಂತೇಳಿ ಬಿಟ್ಟಂತೆ ಆಯಿತು. ಅದಕ್ಕಂದ್ರೆ ನಮ್ಮ ವ್ರತ ನಿಯಮಗಳಲ್ಲಿಯೂ ಕೂಡ ಅಷ್ಟು ಎಚ್ಚರಿಕೆ ಬೇಕು. ಯಾತಕ್ಕಾಗಿ ಉಪವಾಸ ಮಾಡ್ತೀಯಾ ಅಂತ ಕೇಳಿಬಿಟ್ರೆ ಮನೆಯಲ್ಲಿ ತಿನ್ನಲಿಕ್ಕೇನಿಲ್ಲ ಆದ್ದರಿಂದ ಏಕಾದಶಿ ಮಾಡ್ತೇನೆ ಅಂತ ಅನ್ನಬಾರದು. ಮತ್ತು ಕಾಯಿಲೆ ಉಂಟು ಅನ್ನ ಬಿಡಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ, ಮತ್ತು ಭಗವಂತನ ಆಜ್ಞೆ ಇದೆ ಅದಕ್ಕೋಸ್ಕರ ಏಕಾದಶಿ ಉಪವಾಸ ಮಾಡ್ತೇನೆ ಅಂತ ಅನ್ನತಕ್ಕಂಥದ್ದು ಸಂಕಲ್ಪ ನಮ್ಮಲ್ಲಿ ಬಂದರೆ ದೇವರ ಆಜ್ಞೆಯನ್ನು ನಾವು ನಡೆಸಿಕೊಟ್ಟಂತೆ ದೇವರಿಗೆ ಖುಷಿಯಾಗುತ್ತೆ. ಮುಂದಿನ ಜನ್ಮ ಇರುವುದಂತೂ ಖಂಡಿತ. ಆವಾಗ ಮನುಷ್ಯರನ್ನಾಗಿ ಹುಟ್ಟಿಸಿ ನಮ್ಮ ಅಪ್ಪಮ್ಮನಿಗೆ ಮೊದಲಿನ ಮಗುವನ್ನಾಗಿ ಭಗವಂತ ನಮ್ಮನ್ನು ಮಾಡ್ತಾನೆ. ಆವಾಗ ಅಮ್ಮ ತುಂಬ ಪ್ರೀತಿಯಿಂದ ಸ್ತನ್ಯಪಾನೆಲ್ಲ ಚೆನ್ನಾಗಿ ಮಾಡಿಸಿ ದಷ್ಟಪುಷ್ಟವಾಗಿ ನಾವು ಬೆಳೆಯುವಂತೆ ನೋಡಿಕೊಡ್ತಾರೆ. ಅದರಿಂದ ಈ ಸಂದರ್ಭ ಒಂಚೂರು ಏಕಾದಶಿ ಅಂತ ಬಂತಲ್ಲ, ಅದು ಬೇರೆ ವ್ರತಗಳನ್ನು ಗುರುವಾರ ನಾನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಕೆಲವರು ಅಮಾವಾಸ್ಯೆ ಉಪವಾಸ ಮಾಡ್ತಾರೆ, ಬೇಡ ಅಂತ ನಾನು ಹೇಳೋಲ್ಲ. ಆದರೆ ಏಕಾದಶಿ ಬಿಟ್ಟು ಯಾವ ವ್ರತ ಉಪವಾಸ ಮಾಡಿದರೂ ಕೂಡ ಗಣಪತಿಯೂ ಒಲಿಯೋಲ್ಲ. ಸಂಕಷ್ಟ ಮಾಡಿಬಿಟ್ರೆ ಗಣಪತಿ ಅಂತಾನೆ, ಇನ್ನು ಉಪವಾಸ ತಾರೆ ಎಂಕ ಸಂಕಷ್ಟ ಆವಂತುಂಟು ಅಂತಾನೆ ಗಣಪತಿ. ಏಕಾದಶಿ ಮಾಡು, ಅದು ಏಕಾದಶಿಲ ಸಂಕಷ್ಟ ಎಲ್ಲ ಒಟ್ಟೊಟ್ಟಿಗೆ ಬರ್ತಂತೆ ಕೆಲವ್ರದ್ದು ಪ್ರಶ್ನೆ. ಸಂಕಷ್ಟ ಅದು ಚತುರ್ಥಿ, ಇದು ಗುರುವಾರ ಮತ್ತೆ ನಿಮ್ಮ ಸಂಕಷ್ಟನೋ ಅಥವಾ ಗುರುವಾರ ಮತ್ತು ಏಕಾದಶಿಯೋ ಅದು ಹಿಂದೆ ಮುಂದೆ ಬರ್ಬೋದು, ಹಿಂದಿನ ದಿವಸ ಮರು ದಿವಸ ಬರ್ಬೋದು. ನೀನು ಪ್ರತಿ ದಿವಸ ಗುರುವಾರ ರಾತ್ರಿ ಉಪವಾಸ ಮಾಡುವವನ ಆ ದಿವಸ ಅನ್ನ ಊಟ ಮಾಡುವುದಿಲ್ವಾ? ರಾಘವೇಂದ್ರ ಸ್ವಾಮಿಗಳ ಪ್ರೀತಿ ಆಗಬೇಕೆನ್ನೋ ಉದ್ದೇಶದ ಮಾಡುವುದಿಲ್ವಾ? ಮರು ದಿವಸ ಏಕಾದಶಿಯ ಅವ ಕೆಲವರು ಏನು ಮಾಡ್ತಾರೆ ಗೊತ್ತಾ? ಗುರುವಾರ ಉಪವಾಸ ಮಾಡ್ತಾರೆ, ಏಕಾದಶಿ ಮರುದಿನ ಶುಕ್ರವಾರ ಏಕಾದಶಿ. ಆವಾಗ ಮನೆಯವರು ಕೂಡ ಕೋಡೆ ಅಂತ ಉಪವಾಸ ಅಂತದರತ ತೀರುರಿ ತರೆ ತಿರುಗುಣು ಗೆತೊಣ್ಣೆ ಅಂತಾರೆ. ಯಾವಾಗ ಶುಕ್ರವಾರ ಏಕಾದಶಿ ದಿವಸ ತೆಕ್ಕೊಳ್ಳಿ ಅಂತಾರೆ. ಆವಾಗ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದು, ಶುಕ್ರವಾರ ರಾತ್ರಿ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದು ಮಹಾರಾಯ ಏನನ್ನು ಕೆರೊಂತುಳ್ಳ ಅಂದ್ರಂತೆ ಇವನ ಹತ್ರ. ಶುಕ್ರವಾರ ಊಟ ಮಾಡಿ ಗುರುವಾರ ಉಪವಾಸ ಕೂತವನಲ್ಲೇ ರಾಘವೇಂದ್ರ ಸ್ವಾಮಿ ಸ್ವಪ್ನದಲ್ಲಿ ಬೈತಾರೆ ಅಂತೆ. ದೇವರೇ ನನ್ನ ಕುಳ್ಳಿರ ಬುಡುಪುರಿ ಅಂತಂದ್ರಂತೆ ರಾಘವೇಂದ್ರ ಸ್ವಾಮಿಗಳು. ಅದಕ್ಕಂದು ಶುಕ್ರವಾರ ಏಕಾದಶಿಯ, ಗುರುವಾರ ನಿಮ್ದು ಅದೊಂದು ನಿಯಮ ಉಂಟಾ? ಊಟ ಮಾಡೋದು ನಿಯಮ ಉಂಟಾ? ಊಟ ಮಾಡಿ ಗುರುವಾರ, ಶುಕ್ರವಾರ ಉಪವಾಸ ಮಾಡಿ. ರಾಯರು 1 ವರ್ಷ ಆದಮೇಲೆ ಕೊಡಬೇಕಾದ ಫಲವನ್ನು ಶನಿವಾರವೇ ಕೊಡ್ತಾರೆ. ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ, ಎಲ್ಲ ಸಸ್ಯಗಳು ತುಳಸಿಯ ಹಿಂದೆ, ಎಲ್ಲ ಹುಲ್ಲುಗಳು ದರ್ಬೆಯ ಹಿಂದೆ, ಎಲ್ಲ ನದಿಗಳು ಗಂಗೆಯ ಹಿಂದೆ, ಎಲ್ಲ ಋಷಿಗಳು ವ್ಯಾಸರ ಹಿಂದೆ, ಎಲ್ಲ ದಾಸರುಗಳು ಪುರಂದರ ದಾಸರ ಹಿಂದೆ, ಎಲ್ಲ ಮರಗಳು ಅಶ್ವತ್ಥದ ಹಿಂದೆ, ಎಲ್ಲ ಮಂತ್ರಿಗಳು ಮೋದಿಯ ಹಿಂದೆ. ಹೇಳಿದ್ರಲ್ಲಿ ತಪ್ಪಿಲ್ಲಲ್ಲ. ಆದ್ದರಿಂದ ಭಗವಂತನ ಆಜ್ಞೆ ಅಂತ ಮಾಡೋಣ. ಅಮಾವಾಸ್ಯೆ ಮಾಡಿ ಬೇಡ ಅಂತ ಹೇಳಲ್ಲ, ದೇವರ ಆಜ್ಞೆ ಅಂತ ಹೇಳಿಕೊಂಡು ನಾವು ಅಮಾವಾಸ್ಯೆ ಉಪವಾಸ ಮಾಡೋಣ. ಆವಾಗ ಭಗವಂತ ಪ್ರೀತನ. ಅದು ಬಿಟ್ಟು ನನಗೆ ಕಾಯಿಲೆ ಉಂಟು ಆದ್ದರಿಂದ ಅನ್ನ ತಿನ್ನಲಿಕ್ಕೆ ಆಗೋಲ್ಲ ಆದ್ದರಿಂದ ಉಪವಾಸ ಮಾಡ್ತೇನೆ ಅಂತಕ್ಕಂಥ ಅದು ಪ್ರಸಂಗ ಕೂಡುತ್ತದೆ. ಹನುಮ ಹಾಗೆಯೇ ಮಾಡಿದ. ಭಗವಂತನ ಆಜ್ಞೆ ಉಂಟು, ನಾನೇ ಸಂಹಾರ ಮಾಡ್ತೇನೆ, ಜಯವಿದೆಯರೇ ನಿಮ್ಮನ್ನು ನಾನೇ, ನಿಮಗೋಸ್ಕರ ನಾನೂ ಕೂಡ ಭೂಮಿಗೆ ಬರ್ತೇನೆ ನಿಮ್ಮ ಜೊತೆ. ದೇವರು ಭೂಮಿಗೆ ಹೋಗಬೇಕಂತ ಅಗತ್ಯ ಇಲ್ಲ, ಇವರಿಬ್ಬರಿಗೆ ಶಾಪ ಉಂಟು ಆದ್ದರಿಂದ ಬರಬೇಕಾಗಿದೆ. ಆದರೆ ದೇವರಂದ ನಿಮಗೋಸ್ಕರ ನಾನು ಕೂಡ ಭೂಮಿಗೆ ಬರ್ತೇನೆ, ನಾನೇ ಸಂಹಾರ ಮಾಡ್ತೇನೆ ಅನ್ನತಕ್ಕಂಥ ಮಾತನ್ನು ಹನುಮ ನೆನಪಿಸಿಕೊಂಡು ದೇವರ ಆಜ್ಞೆ ಅಂತ ಹೇಳಿಕೊಂಡು ಸಂಹಾರ ಮಾಡಿಲ್ಲ. ಅನ್ವಯಾತ್ ಜನ್ಮಾದಿ ಅಸ್ಯ ಯತಃ ಅನ್ವಯಾತ್. ಅನ್ವಯಾತ್ ಅಂದರೆ ಅನುಸರಿಸಿಕೊಂಡು ಹೋಗುವಿಕೆ. ಇದು ಹನುಮನದ್ದಾದರೆ ಭೀಮಸೇನ ಬಹಳಷ್ಟು ಸಂದರ್ಭದಲ್ಲಿ ಕೃಷ್ಣನ ಮಾತು. ಆದ್ದರಿಂದ ತೆಪ್ಪ ಕೊಡ್ತೇನೆ. ದ್ರೌಪದಿ ಮೇಲೆ ದುರ್ಯೋಧನ ಕೈ ಹಾಕಿದ, ದ್ರೌಪದಿ ಮೇಲೆ ದುಶ್ಯಾಸನ ಕೈ ಹಾಕಿದ. ಅಕ್ಕಪಕ್ಕದಲ್ಲಿ ಕೂತವರು ಭೀಮಸೇನ ನೋಡ್ತಾ ಕೂತಿದ್ಯಾ ಅಂತಂದರು. ಭೀಮಸೇನಿಂದ ಕೃಷ್ಣನ ಆಜ್ಞೆ, ತೆಪ್ಪಗೆ ಕೂತಿದ್ದೇನೆ. ಏನು ಕೃಷ್ಣನ ಆಜ್ಞೆ? ಕುರುಕ್ಷೇತ್ರದಲ್ಲಿ ಇವರಿಬ್ಬರನ್ನು ಬಡಿಬೇಕು ಅಂತ ಕೃಷ್ಣನ ಆಜ್ಞೆ, ಆದ್ದರಿಂದ ತೆಪ್ಪಕ್ಕೆ ಕೂತಿದ್ದೇನೆ. ಅರಗಿನ ಮನೆಯಲ್ಲಿ ಸುಡ್ತಾರೆ ಅಂತೇಳಿ ಗೊತ್ತುಂಟು ಭೀಮಸೇನ. ಆದರೂ ಕೂಡ ಯಾಕೋ ಅರಗಿನ ಮನೆಗೆ ಹೊರಟಿಯೋ
ಆ ಧೃತರಾಷ್ಟ್ರ ಹೊರ ಹಾಕುವಾಗ ನಾವು ಹೋಗೋಲ್ಲ, ಅರಗಿನ ಮನೆಯಲ್ಲಿ ಸುಡ್ತಾನೆ ದುರ್ಯೋಧನ ಅಂತೇಳಿ ಕೂಡಬಾರದಿತ್ತ. ಯಾಕೋ ಹೊರಟಿಂದ ಭೀಮನಲ್ಲಿ ಯಾರು ಕೇಳಿದ್ದಕ್ಕೆ ಭೀಮ ಕೊಟ್ಟ ಉತ್ತರ ಕೃಷ್ಣನ ಆಜ್ಞೆ. ಕೃಷ್ಣ ಅಂದಿದ್ದಾನೆ, ಅರಗಿನ ಮನೆಯಲ್ಲಿ ಸುಡತಕ್ಕಂಥ ಪ್ರಸಂಗದಲ್ಲಿ ಹೊರಗೆ ದಬ್ಬುತ್ತಾರೆ ಮನೆಯಿಂದ, ಹೋಗಬೇಕು ನೀನು ಭೀಮಸೇನ, ಅಲ್ಲೇ ಧೃತರಾಷ್ಟ್ರನ ಚಚ್ಚುವುದಲ್ಲ, ಕೃಷ್ಣನ ಆಜ್ಞೆ. ಹಾಗೆ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದಕ್ಕೆ ಇದೇ ಭೀಮಸೇನ ವಾಯುದೇವರು ಮುಂದಿನ ಜನ್ಮದಲ್ಲಿ ಭಗವಂತನಿಗೆ ಪ್ರೀತಿಯ ಮೊದಲಿನ ಮಗನಾಗಿ ಬಂದ. ಅದೇ ಭೀಮಸೇನ ಮಧ್ವರಾಗಿ ಬಂದು ಸಮಾಜಕ್ಕೆ ಮಧ್ವಾಚಾರ್ಯರಾಗಿ ಬಂದು ಅಲ್ಲಿಯೂ ಕೂಡ ಭಗವಂತನ ಆಜ್ಞೆ. ಬದ್ರಿಕಾಶ್ರಮಕ್ಕೆ ಹೋದರು, ಗೊತ್ತು ನಮಗೆಲ್ಲ, ಕೆಲವರಿಗೆ ಬದ್ರಿ ಎಂದು ಗೊತ್ತಿಲ್ಲ, ಹಿಮಾಲಯ ಅಂದರೆ ಗೊತ್ತು. ಹಿಮಾಲಯಕ್ಕೆ ಹೋದರು. ಹಿಮಾಲಯಕ್ಕೆ ಹೋದಾಗ ಅದರ ಆಚೆ ಬದಿಯಲ್ಲಿ ಪುನಃ ಮತ್ತೊಬ್ಬ ದೇವರಿದ್ದಾನೆ, ಅಲ್ಲಿಗೆ ಹೋದರು. ಅಲ್ಲಿ ಹೋದಾಗ ಅಲ್ಲಿಂದ ಮುಂದೆ ಮತ್ತೊಂದು ದೇವರಿದ್ದು ಭಗವಂತನ ಮತ್ತೊಂದು ರೂಪ ಉಂಟು, ಅಲ್ಲಿಗೆ ಹೋದರು. ಅಲ್ಲಿ ಹೋದಾಗ ಏನು ವೇದವ್ಯಾಸ ದೇವರು, ನಾರಾಯಣ ದೇವರು, ಮಧ್ವಾಚಾರ್ಯರು 3 ಜನ ಕೂತ್ಕೊಂಡು ಒಂದು ಮಾತಾಡ್ತಾ ಇದ್ದಾರೆ, ದೇವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಧ್ವರಿಗೆ ಅದನ್ನು ಬಿಟ್ಟು ಬರಲಿಕ್ಕೆ ಮನಸ್ಸೇ ಬರಲಿಲ್ಲ. ಯಾವುದಕ್ಕೋಸ್ಕರ ಭೂಮಿಗೆ ಬಂದಿದ್ದಾರೋ ಮಧ್ವಾಚಾರ್ಯ ಮರ್ತೇ ಹೋಯಿತು. ಮಧ್ವಾಚಾರ್ಯ ಅಂದರು, ನಾನು ಭೂಮಿಗೆ ಹೋಗೋಲ್ಲ, ನಾನು ನಿಮ್ಮ ಜೊತೆ ಇಲ್ಲೇ ಇರ್ತೇನೆ ಅಂತಂದಾಗ ವೇದವ್ಯಾಸದೇವರಂದರು, ಹೋಗಬೇಕು ನೀನು ಭೂಮಿಗೆ. ಭೂಮಿಯಲ್ಲಿ ಸಾತ್ವಿಕರಿದ್ದಾರೆ, ಅವರಿಗೆ ತಿಳುವಳಿಕೆ ಇಲ್ಲ, ದೇವರ ಬಗ್ಗೆ ತಿಳುವಳಿಕೆ ಇಲ್ಲ, ತೃಷ ಆಗಿದೆ, ಒದ್ದಾಡ್ತಾ ಇದ್ದಾರೆ, ಹೋಗಬೇಕು ನೀನು ಅಂತಂದಾಗ ಭಗವಂತನ ಆಜ್ಞೆ ಅಂತ ಹೇಳಿಕೊಂಡು ಮಧ್ವರು ವೇದವ್ಯಾಸದೇವರ ನಾರಾಯಣನ ಬಳಿಯಿಂದ ನಿಮ್ಮ ಮಧ್ಯಕ್ಕೆ ಪುನಃ ಬಂದು ಸೇರಿದರು. ದೇವರಿಗೆ ತುಂಬ ಖುಷಿಯಾಯಿತು. ಈ ಮಧ್ವರನ್ನು ಮುಂದಿನ ಜನ್ಮದಲ್ಲಿ ಬ್ರಹ್ಮನನ್ನಾಗಿ ಮೊದಲಿನ ಮಗನನ್ನಾಗಿ ಪಡೆದರು. ಆದ್ದರಿಂದ ನಮಗೂ ಕೂಡ ನಮ್ಮ ಅಪ್ಪಮ್ಮನ ಮೊದಲಿನ ಮಗನಾಗಿ ಹುಟ್ಟಬೇಕು ಅಂತ ಆಸೆ ಇದೆ, ಇರುತ್ತೆ. ಈಡೇರಿಸಿಕೊಳ್ಬೇಕಾ? ಈಗ ಭಗವಂತ ನಮಗೇನು ಆಜ್ಞೆ ಮಾಡಿದ್ದಾನೆ ಆ ಆಜ್ಞೆಯನ್ನು ಪರಿಪಾಲನೆ ಮಾಡಿ. ಆವಾಗ ಭಗವಂತ ನಮ್ಮನ್ನು ಯಾರೋ ಅಂದರು, ಮುಂದಿನ ಜನ್ಮದ ಏರ ಓಳ ಜಾನ್ನ ಅಂತಂದರು. ಅದಕ್ಕಂದು ಈ ಜನ್ಮದಲ್ಲೇ ಬೇಕಿದ್ದರೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅಕಲ್ಡ ಕೇಳಗ ಅವರ ಹತ್ರ ಕೇಳೋಣ, ಅವರೇನು ಹೇಳ್ತಾರೆ ಹಾಗೆ ಎನ್ನುವ ಪ್ರಸಂಗ ಬರುತ್ತೆ ಅಂತೆ. ನಮ್ಮನ್ನಷ್ಟು ಮುಂದಾಳುವನ್ನಾಗಿ ಮಾಡ್ತಾನೆ ಅಂತ ಭಗವಂತ. ಅವರಿಗೆಲ್ಲಾದರೆ ಜನ್ಮಗಳು ಹೋಗಬೇಕು, ದೇವತೆಗಳಾದ್ರಿಂದ ನಮಗೆಲ್ಲ ಅಷ್ಟು ಜನ್ಮ ಕಾಯುವ ತಾಳ್ಮೆ ನಮಗಿಲ್ಲ. ಅದಕ್ಕೆ ದೇವರನ್ನಂತ ಇದೇ ಜನ್ಮದಲ್ಲಿ ನಿನ್ನನ್ನು ಮುಂದಿಡುತ್ತೇನೆ ನೋಡಿ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಅವ್ರ ಹತ್ರ ಕೇಳುವ, ಅವರು ಹೇಗೆ ಹೇಳ್ತಾರೆ ಹಾಗೆ ಮಾಡೋಣ ಅಂತ ಹೇಳಿಕೊಂಡು ಜನ ತರಗತಿ ಬೇಕಾ, ತರಗತಿಯಲ್ಲಿ ಪ್ರಥಮ ಸ್ಥಾನ, ಇಡೀ ಶಾಲೆಗೆ ಲೀಡರ್. ಈ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಅವನನ್ನು ಮುಂದಾಳುವನ್ನಾಗಿ ಭಗವಂತ ಮಾಡ್ತಾನೆ. ಯಾವಾಗ ಅಂತಂದರೆ ನಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಭಗವಂತನ ಆಜ್ಞೆ, ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದು ಪ್ರಜೆಯಾದ ನನ್ನ ಕರ್ತವ್ಯ. ರಾಜಾಧಿರಾಜಾಯ, ದೇವರನ್ನು ರಾಜಾಧಿರಾಜ ನಿತ್ಯ ಉಪಾಸನೆ ಮಾಡ್ತೇವೆ. ಅವ ರಾಜ ಅಂತಾದರೆ ನಾವು ಪ್ರಜೆಗಳು ತಾನೆ, ಪ್ರಜೆಯಾಗಿ ನಾನು ಭಗವಂತನ ಆಜ್ಞೆಯನ್ನು ಪಾಲನೆ ಮಾಡ್ತೇನೆ ಅಂತ ಹೇಳಿಕೊಂಡು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಕೆಲಸ ತೊಡಗಿಸಿಕೊಂಡ್ರೆ ಭಗವಂತ ನಮ್ಮನ್ನು ಮೊದಲಿಗನನ್ನಾಗಿ ಮಾಡ್ತಾನೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ 5:45 ಸೇರೋಣ.